ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಆನಾಪಾನಸತಿ ಧ್ಯಾನಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಮಾಸ್ಟರ್ಸ್ ಹನುಮಸಾಗರ ಧ್ಯಾನ ಮಹಾಯಜ್ಞ ಸಂಕಲ್ಪ ಧ್ಯಾನಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಎಂದಿನಂತೆ ಇವತ್ತು ಕೂಡ 45 ನಿಮಿಷಗಳ ಕಾಲ ಧ್ಯಾನದ ನಂತರ ಅನುಭವ ಹಂಚಿಕೆ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಕೆ ಅವ್ರಿಗೆ ನಾವು ನಮನವನ್ನ ತಿಳಿಸುತ್ತಾ, ಪ್ರಕೃತಿ ಮಾತೆಗೆ ನಾವು ನಮನವನ್ನ ತಿಳಿಸುತ್ತಾ ಧ್ಯಾನವನ್ನ ನಾವು ಪ್ರಾರಂಭಿಸೋಣ. ಮಾಸ್ಟರ್ಸ್, ಧ್ಯಾನ ಮಾಡೋ ವಿಧಾನ, ಆರಾಮಾಗಿ ನಾವು ಸುಖಾಸನದಲ್ಲಿ ಕುಳಿತುಕೊಳ್ಳೋಣ. ಕೆಳಗಡೆ ಕೂತ್ಕೊಂಡ್ರೆ ಚಕ್ಕುಂಕಿ ಹಾಕೊಂಡು ಕುತ್ಕೋಬಹುದು, ಸೋಫಾ ಮೇಲೆ ಕುತ್ಕೋಬಹುದು, ಚೇರ್ ಮೇಲೆ ಕೂಡ ಕುತ್ಕೋಬಹುದು. 2 ಪಾದಗಳನ್ನು ಕತ್ತರಿ ಹಾಕಿರ್ಬೇಕು, ಕ್ರಾಸ್ ಮಾಡ್ಕೊಂಡಿರ್ಬೇಕು. ಒಂದ್ರ ಮೇಲೆ ಒಂದು ಕತ್ತರಿ ಕಾಲು ಹಾಕೊಂಡು ಕುತ್ಕೋಬೇಕು. 2 ಕೈ ಬೆರಳುಗಳನ್ನ ಹೀಗೆ ಜೋಡಿಸಿರ್ಬೇಕು. ಮಾಸ್ಟರ್ಸ್, 2 ಕೈ ಬೆರಳುಗಳನ್ನ ಹೀಗೆ ಜೋಡಿಸಿ ಆರಾಮಾಗಿ ತೊಡೆ ಮೇಲೆ ಇಟ್ಕೊಳ್ಳಿ. ಶರೀರದ ಅಂಗದಲ್ಲಿ ಯಾವುದು ಕೂಡ ಬಿಗಿತ ಇರಬಾರ್ದು. ನಾವು ಸುಮ್ಮನೆ ಟಿವಿ ನೋಡ್ತಾ ಇರುವಾಗ ಅಥವಾ ಸುಮ್ಮನೆ ರೆಸ್ಟ್ ತಗೊಳ್ತಾ ಇರುವಾಗ ಯಾವ ರೀತಿ ನಾವು ಕುತ್ಕೊಂಡಿರ್ತೀವಿ ಆರಾಮಾಗಿ ಸುಖಾಸನದಲ್ಲಿ, ಅದೇ ರೀತಿನೇ ನಾವು ಕುತ್ಕೊಳ್ಳೋಣ. ನಾವು ಧ್ಯಾನ ಕುತ್ಕೊಂಡಿದ್ದೀವಿ, ತುಂಬಾ ಕೈ ಕಾಲು ಬೆನ್ನು ತುಂಬಾ ಸ್ಟ್ರೈಟ್ ಆಗಿ ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೋಬೇಕು ಅಂತ ಏನಿಲ್ಲ. ಆರಾಮಾಗಿ ನಾವು ಕುತ್ಕೊಳ್ಳೋಣ. ಧ್ಯಾನ ಅನ್ನೋದು ನಮ್ಮ ಉಸಿರು ಅನ್ನೋದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಶರೀರದಲ್ಲಿ ಬಂದು ಹೋಗಿ ಮಾಡ್ತಾ ಇದೆ, ಆದ್ರೆ ನಮ್ಮ ಶರೀರದ ಅಂಗವಲ್ಲ ಅದು. ನಾವು ಹೆಂಗೆ ಕುತ್ಕೊಳ್ತೀವಿ ಆರಾಮಾಗಿ, ಹಾಗೆ ನಾವು ಬಹಳ ಹೊತ್ತಿನವರೆಗೂ ಕೂಡ ನಾವು ಕುತ್ಕೋಬಹುದು. ಕೆಲವರು ಹೇಳ್ತಾರೆ ಬೆನ್ನು ನೇರಾಗಿರ್ಬೇಕು, ಕೈ ಹೀಗೆ ಇಟ್ಕೊಂಡಿರ್ಬೇಕು, ಕಾಲು ಹೀಗೆ ಇಟ್ಕೊಂಡಿರ್ಬೇಕು ಅಂತ ಹೇಳಿ. ಆ ರೀತಿ ಯಾವುದು ಬೇಡ ಮಾಸ್ಟರ್ಸ್. ನಮ್ಗೆ ಆರಾಮಾಗಿ ಗೋಡೆಗೆ ತಗ್ಲಿ ಕುತ್ಕೊಂಡ್ಬಿಡೋದ್ರಿಂದ ಕೂಡ ಆರಾಮಾಗಿ ನಾವು ಕುತ್ಕೊಳ್ಳೋಣ. ಅದು ಸಹಜವಾಗಿ ಬೆನ್ನು ನೇರ ಆಗ್ತಾ ಇದೆ ಅಂದ್ರೆ ಆಗ್ಲಿ. ಸುಖಾಸನದಲ್ಲಿ ಕುತ್ಕೊಂಡು ಹಗುರವಾಗಿ ಕಣ್ಣು ಮುಚ್ಚಿ ಮಾಸ್ಟರ್ಸ್. ನಮ್ಮ ಕಣ್ಣು ಕೂಡ ಹಗುರವಾಗಿ ಮುಚ್ಚಿರ್ಬೇಕು. ನಾವು ಮಲ್ಕೊಂಡಾಗ, ನಿದ್ದೆ ಮಾಡುವಾಗ ಯಾವ ರೀತಿ ನಾವು ಕಣ್ಣನ್ನ ಹಗುರವಾಗಿ ಮುಚ್ಚಿರ್ತೀವಿ, ಅದೇ ರೀತಿನೇ ಮುಚ್ಚೋಣ. ನಾವು ಧ್ಯಾನಕ್ಕೆ ಕೂತ್ಕೊಂಡಿದ್ದೀವಿ, ನಾವು ಕಣ್ಣು ಟೈಟ್ ಆಗಿ ಬಿಗಿಯಾಗಿ ಕಣ್ಣು ಮುಚ್ಚಬೇಕು ಅಂತ ಏನೂ ಇಲ್ಲ. ಆರಾಮಾಗಿ ನಾವು ಕಣ್ಣು ಮುಚ್ಚೋಣ. 2 ಕಣ್ಣನ್ನು ಆರಾಮಾಗಿ ನಿದ್ದೆಯಲ್ಲಿ ಯಾವ ರೀತಿ ನಾವು ಕಣ್ಣು ಮುಚ್ಚಿರ್ತೀವಿ ಅದೇ ರೀತಿನೇ ನಾವು ಕಣ್ಣು ಮುಚ್ಚೋಣ ಮಾಸ್ಟರ್ಸ್. ಮತ್ತೆ ಸಹಜ ಸರಳವಾದಂತ ಪ್ರಕೃತಿ ದತ್ತವಾದಂತ ಉಸಿರಾಟವನ್ನ ನಾವು ನೋಡ್ತಾ ಇರೋಣ. ನಾವೇ ಉಸಿರನ್ನು ಜೋರಾಗಿ ತಗೊಳ್ಳೋದು, ಬಿಡೋದು, ಮತ್ತೆ ಅದನ್ನು ಒಳಗಡೆ ಇಟ್ಕೊಂಡು ಕೂತ್ಕೊಳ್ಳೋದು, ಅದು ಯಾವುದು ಕೂಡ ಬೇಡ. ಸುಖಮಯ ಪ್ರಾಣಾಯಾಮ. ಸುಖಮಯ ಪ್ರಾಣಾಯಾಮ ಅಂದ್ರೆ ನಾವು ಯಾವ ರೀತಿ ಉಸಿರಾಡ್ತಾ ಇರ್ತೀವಿ, ಇದು ಕ್ರಿಯೆ ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ. ಉಸಿರು ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಅದು ನಮ್ಗೆ ಗೊತ್ತಿಲ್ಲದೇನೆ ಅದು ನಡೀತಾ ಇದೆ. ನಾವು ಹುಟ್ಟಿದಾಗ್ಲಿಂದ್ರೂ ಕೂಡ ಕೊನೆಯವರೆಗೂ ಕೂಡ ಅದು ಉಸಿರಾಟ ನಡೀತಾನೆ ಇರುತ್ತೆ. ಆದ್ರೆ ನಾವು ಉಸಿರಾಟವನ್ನ ಗಮನಿಸಿಲ್ಲ. ಧ್ಯಾನ ಅಂದ್ರೆ ಉಸಿರಾಟದ ಮೇಲೆ ಧ್ಯಾನ. ಅದನ್ನ ಸುಮ್ಮನೆ ಕಣ್ಮುಚ್ಚಿ ಅದ್ರ ಪಾಡಿಗೆ ಅದು ಒಳಗಡೆ ಬರ್ತಾ ಇದೆ, ಹೋಗ್ತಾ ಇದೆ, ಒಳಗಡೆ ಬರ್ತಾ ಇದೆ, ಹೋಗ್ತಾ ಇದೆ. ಅದನ್ನ ಅನುಭವದಿಂದ ಅದನ್ನ ಗಮನಿಸ್ತಾ ಇರಬೇಕು. ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಅದು ಕೆಲವೊಂದ್ಸತಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳುತ್ತೆ, ಮತ್ತೆ ಸಹಜವಾಗಿ ಅದು ನಡೀತಾ ಇರತ್ತೆ.
ಅದು ಸಹಜವಾಗಿ ಏನಾಗುತ್ತೋ ಅದ್ರ ಪಾಡಿಗೆ ಅದಕ್ಕೆ ಬಿಟ್ಬಿಡಿ ಉಸಿರನ್ನ. ಹಾಗೆ ಸುಮ್ಮನೆ ನೋಡ್ತಾ ಇರ್ಬೇಕು ನಾವು ಅಷ್ಟೇ. ನಮ್ಗೆ ಶರೀರಕ್ಕೆ ಯಾವ ರೀತಿ ಬೇಕು ಆ ರೀತಿ ಆ ಉಸಿರಾಟವನ್ನ ನಾವು ಗಮನಿಸ್ತಾ ಇರೋದ್ರಿಂದ ಆ ಉಸಿರು ನಮ್ಗೆ ಯಾವ ರೀತಿ ಸಹಜವಾಗಿ ಅದು ಒಳಗಲಿಂದ ಅದು ಸಹಜವಾಗಿ ಯಾವ ರೀತಿ ಅದನ್ನ ಉಸಿರಾಟವನ್ನ ಯಾವ ರೀತಿ ತಗೋಬೇಕು, ಯಾವ ರೀತಿ ಬಿಡ್ಬೇಕು, ಅಥವಾ ಸಹಜವಾದಂತ ಉಸಿರಾಟ. ಒಂದೊಂದ್ಸತಿ ನಮ್ಮ ಒಳಗಡೆ ನೆಗೆಟಿವ್ ಏನಾದ್ರೂ ಇದ್ರೆ ತುಂಬಾ ಜೋರಾಗಿ ಉಸಿರಾಟ ಅದು ಸಹಜವಾಗಿನೇ ಬರ್ತಾ ಇರುತ್ತೆ. ಆ ಉಸಿರು ನಿಂತ್ಕೊಳ್ಳೋದಿಲ್ಲ. ಅದು ಎಲ್ಲವನ್ನು ಕೂಡ ಅದು ಸಹಜವಾಗಿ ಆಗ್ಬೇಕು, ನಾವೇ ಮಾಡಬಾರ್ದು. ಸಹಜವಾಗಿ ಪ್ರತಿ ಒಂದು ಕೂಡ ಈ ಆನಾಪಾನಸತಿ ಧ್ಯಾನದಲ್ಲಿ ಪ್ರತಿ ಒಂದು ಧ್ಯಾನದ ಅನುಭವ ಕೂಡ ಆಗತ್ತೆ. ಬೇರೆ ಬೇರೆ ನಾವು ಗುರುಗಳ ಹತ್ರ ಹೋಗಿ ಕಲಿಯೋದು ಬೇಕಾಗಿಲ್ಲ. ಒಂದೇ ಧ್ಯಾನದಲ್ಲಿ ಎಲ್ಲವನ್ನು ಕೂಡ ನಮಗೆ ಯಾವ ಒಂದು ಸ್ಥಿತಿಯಲ್ಲಿದ್ದೀವಿ ಆ ಸ್ಥಿತಿಯನ್ನ ನಾವೇ ಗುರುತಿಸಿ ಅದಕ್ಕೆ ನಮ್ಮ ಉಸಿರು ಎಂಬ ಗುರು ನಮ್ಮ ಮನಸ್ಸಿಗೆ ಅದು ಹೇಳ್ತಾ ಇರತ್ತೆ. ಒಳಗಡೆಲಿಂತ್ರನೇ ನಮ್ಗೆ ಬರ್ತಾ ಇರತ್ತೆ, ಓ ಈ ತರ ಮಾಡು, ಇವಾಗ ಶರೀರಕ್ಕೆ ಏನೋ ಒಂದು ತೊಂದರೆ ಆಗಿದೆ, ಇಂಥ ಒಂದು ಆಸನವನ್ನ ಮಾಡು. ಎಲ್ಲವೂ ಕೂಡ ಒಳಗಡೆ ಓ ಈ ರೀತಿ ಉಸಿರಾಡು, ಅದು ಎಲ್ಲ ಕೂಡ ಶುದ್ಧಿ ಆಗ್ಬಿಡತ್ತೆ ಅಂತೇಳಿ ಎಲ್ಲವನ್ನು ಕೂಡ ನಮ್ಮ ಒಳಗಡೆಲಿಂತ್ರನೇ ಬರ್ತಾ ಇರತ್ತೆ. ನಮ್ಮ ಉಸಿರಿನಲ್ಲಿ ಗುರು, ಸಾಕ್ಷಾತ್ ಗುರು ಇದ್ದಾರೆ. ಆ ಗುರು ನಮ್ಗೆ ಯಾವೊಂದು ಜ್ಞಾನ ಬೇಕಾಗಿದೆ, ನಮ್ಗೆ ಯಾವುದು ಅವಶ್ಯಕತೆ ಇದೆ ಅದು ನಮ್ಗೆ ಹೇಳ್ತಾ ಇರತ್ತೆ. ಒಳಗ್ಲಿಂತ್ರನೇ ಅದು ಒಂದು ಅಂತರ್ವಾಣಿ ಅಂತ ಹೇಳ್ತಾರೆ ಅದಕ್ಕೆ. ಮನಸ್ಸಿನಿಂದ ಬರುವಂತದ್ದು ಅಂತರ್ವಾಣಿ. ಅದು ನಾವು ಮಾಡೋದಲ್ಲ, ಅದು ಸಹಜವಾಗಿ ಅದು ನಮ್ಮ ಮುಖಾಂತರ ಆಗ್ತಾ ಇರತ್ತೆ. ಈ ರೀತಿ ಮಾಡೋದ್ರಿಂದ ಯಾವುದು ಕೂಡ ನಮಗೆ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ಭಯ ಇರೋದಿಲ್ಲ. ಯಾಕೆಂದ್ರೆ ನಮಗೇನ್ ಬೇಕು ನಮ್ಮ ಮುಖಾಂತರನೇ ನಮಗೆ ಅದು ಸಹಜವಾಗಿ ಅದು ಆಗ್ತಾ ಇರುತ್ತೆ. ಮೊದ್ಲು ಧ್ಯಾನಕ್ಕೆ ಬಂದಾಗ ಮೊದ್ಲು ಹಾಲಾಹಲನೆ ಆಗತ್ತೆ. ಹಾಲಾಹಲ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಎಲ್ಲ ಕೂಡ ಶುದ್ಧಿ ಆಗ್ತಾ ಇರತ್ತೆ. ನೆಗೆಟಿವ್ ಯೋಚನೆ ಇರ್ಬಹುದು, ಕೋಪ ಇರ್ಬಹುದು, ಭಯ ಇರ್ಬಹುದು, ಅನಾರೋಗ್ಯ ಇರಬಹುದು, ಚಿಂತೆ ಇರಬಹುದು, ಕರ್ಮ ಇರಬಹುದು, ಯಾವುದೋ ಒಂದು ಕರ್ಮ ನಾವು ಅನುಭವಿಸ್ತಾ ಇದ್ದೀವಿ, ಆ ಕರ್ಮ ಇರಬಹುದು, ಎಲ್ಲವನ್ನು ಕೂಡ ಶುದ್ಧಿ ಮಾಡತ್ತೆ. ಅದಕ್ಕೆ ಆಲಾಹಲ ಅಂತ. ಅಂದ್ರೆ ಎಲ್ಲವನ್ನು ಶುದ್ಧಿ ಆಗುವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವ ಆಗ್ತಾ ಇರತ್ತೆ ಕರ್ಮಾನುಸಾರವಾಗಿ. ಮತ್ತೆ ಅವರು ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ ಆ ಸ್ಥಿತಿ ಅನುಸಾರವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅನುಭವ ಆಗ್ತಾ ಇರತ್ತೆ ಮಾಸ್ಟರ್ಸ್. ಇದು ಸಹಜವಾಗಿನೇ, ನಮ್ಗೆ ಯಾವ ಗುರುನು ಬೇಕಾಗಿಲ್ಲ. ಒಳಗಡೆ ಉಸಿರಾಟವನ್ನ ಗಮನಿಸ್ತಾ ಇದ್ರೆ ಸಾಕು, ಅದು ಸಹಜವಾಗಿ ಆ ಉಸಿರು ಎಂಬ ಗುರುನೇ ನಮ್ಗೆ ಮುಂದೆ 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 ಕರ್ಕೊಂಡು ಹೋಗ್ತಾ ಇರತ್ತೆ. ಈ ಸ್ಥಿತಿಯಿಂದ ಮತ್ತೆ ಮುಂದಿನ ಸ್ಥಿತಿಗೆ ನಮ್ಗೆ ಕರ್ಕೊಂಡು ಹೋಗ್ತಾ ಇರತ್ತೆ. ಹಾಗಾಗಿ ಪತ್ರಿಜಿಯವರು ಏನ್ ಹೇಳ್ತಾರೆ ಅಂದ್ರೆ, ಆನಾಪಾನಸತಿ ಧ್ಯಾನದಲ್ಲಿ A to Z ಲಾಭ ಇದೆ ಅಂತ ಹೇಳ್ತಾರೆ. ಅನೇಕ ಧ್ಯಾನಗಳು ಇಲ್ಲ, ಒಂದೇ ಇರೋದು, ಒಂದೇ ಸೂರ್ಯ, ಒಂದೇ ಚಂದ್ರ, ಹಾಗೆ ಒಂದೇ ಧ್ಯಾನ, ಅದೇ ಆನಾಪಾನಸತಿ ಧ್ಯಾನ ಅಂತ ಹೇಳ್ತಾರೆ ಪತ್ರಿಜಿಯವರು. ನಾವ್ ಬೇರೆ ಬೇರೆ ಧ್ಯಾನ, ಬೇರೆ ಬೇರೆ ಆಸನ, ಬೇರೆ ಬೇರೆ ಪ್ರಾಣಾಯಾಮ ಯಾವುದು ಮಾಡೋದು ಅವಶ್ಯಕತೆನೇ ಇಲ್ಲ. ನಮ್ಗೆ ಏನ್ ಬೇಕು ಅದು ಎಲ್ಲ ಈ ಧ್ಯಾನದಲ್ಲೇನೆ ಇದೆ. ಮತ್ತೆ ನಮ್ಗೆ ಒಂದು ಜೊತೆ ಮಂತ್ರದ ಒಂದು ಅವಶ್ಯಕತೆ ಇದೆ. ಅಂದ್ರೆ ಮಂತ್ರ ನಮ್ಗೆ ಗೊತ್ತೇ ಇಲ್ಲ, ಮಂತ್ರಗಳನ್ನ ಓದೇ ಇಲ್ಲ ಹುಟ್ಟಿದಾಗ್ಲಿದ್ರು ಕೂಡ. ಆ ಒಂದು ಮಂತ್ರದ ಅವಶ್ಯಕತೆ ಇದ್ರೂ ಕೂಡ ನಮ್ಮ ಮನಸ್ಸಿನಿಂದನೇ ಅದು ಪದೇ 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 ಅದಷ್ಟಕ್ಕದೇ ಹೇಳ್ಕೊಳ್ತಾ ಇರುತ್ತೆ ಮಾಸ್ಟರ್ಸ್. ನಮ್ಗೆ ಏನು ಅವಶ್ಯಕತೆ ಇದೆ ಅದು ಎಲ್ಲವೂ ಕೂಡ ಸಹಜವಾಗಿ ನಡೀತಾ ಇರುತ್ತೆ. ಹಾಗಾಗಿ ಆನಾಪಾನಸತಿ ಧ್ಯಾನ
ತುಂಬಾ ಒಂದು ಸರಳವಾದಂತಹ ಧ್ಯಾನ, ಅಷ್ಟೇ ಅದ್ಭುತವಾದಂತಹ ಶಕ್ತಿಯನ್ನ ತುಂಬಿಕೊಂಡಿರುವಂತಹ ಧ್ಯಾನ ಮಾಸ್ಟರ್ಸ್. ಆನಾಪಾನಸತಿ ಧ್ಯಾನ ಕಾಮಧೇನು ಕಲ್ಪತರು, ಅಕ್ಷಯ ಪಾತ್ರ, ವಜ್ರಾಯುಧ, ಐರಾವತ. ನಮ್ಗೆ ಏನ್ ಬೇಕೋ ಅದು ಸಿಗತ್ತೆ. ನಿಸ್ವಾರ್ಥದಿಂದ ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಧ್ಯಾನಕ್ಕೋಸ್ಕರನೇ ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಉಸಿರಾಟವನ್ನ ಗಮನಿಸೋದಕ್ಕೋಸ್ಕರ ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಯಾರು ಹೆಚ್ಚು ಸಮಯ ಉಸಿರಾಟವನ್ನ ಗಮನಿಸ್ತಾ ಉಸಿರಾಟದ ಜೊತೆಗೆ ಹೆಚ್ಚು ಸಮಯವನ್ನ ನಾವು ಕಳೀತೀವಿ, ಅಷ್ಟು ನಾವು ಒಂದು ಅದ್ಭುತವಾದಂತಹ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಆತ್ಮಜ್ಞಾನ, ಸತ್ಯ, ಧರ್ಮ, ಅಹಿಂಸಾ ಮಾರ್ಗದಲ್ಲಿ ನಾವು ಜೀವಿಸೋದನ್ನ ಕಲಿತೀವಿ ಮಾಸ್ಟರ್ಸ್. ಇದು ಯಾವುದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ ಸತ್ಯ ನಮ್ಗೆ, ನಮ್ಮ ಉಸಿರು ನಮ್ಗೆ ತಿಳಿಸ್ಕೊಡುತ್ತೆ. ನಮ್ಗೆ ಧರ್ಮ ಯಾವುದು, ಸರಿಯಾದ ಧರ್ಮ ಯಾವುದು ಗೊತ್ತಿಲ್ಲ. ನಮ್ ಧರ್ಮ ಅಂತ ನಾವು ಆ ಧರ್ಮ ಈ ಧರ್ಮ ಅಂತ ಹೇಳ್ತೀವಿ. ಧರ್ಮ, ಸರಿಯಾದ ಧರ್ಮ ಯಾವುದು, ಸತ್ಯ ಯಾವುದು, ನಾವಿದು ನೋಡ್ತಾ ಇರ್ತೀವಿ. ಯಾರೋ ಒಬ್ರು ಜಗಳ ಮಾಡ್ತಾ ಇರ್ತಾರೆ, ಕಣ್ಣು ಮುಂದೆ ನೋಡೋದು ನಾವು ಸತ್ಯ ಅಂತ ಅನ್ಕೊಳ್ತೀವಿ. ಆದ್ರೆ ಹಿಂದೆ ಕಣ್ಣಿಗೆ ಕಾಣದೇ ಇರೋದು ಇನ್ನೊಂದು ಸತ್ಯ ಇದೆ. ಅವ್ರು ಜಗಳ ಯಾಕೆ ಮಾಡ್ತಾ ಇರ್ತಾರೆ, ಕಣ್ಣಿಗೆ ಕಾಣದೇ ಇರುವಂತ ಸತ್ಯವನ್ನ ನಾವು ತಿಳ್ಕೊಂಡ್ರೆ ಅವಾಗ ಬೇರೆಯವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡೋದಿಲ್ಲ. ಇವ್ರದ್ದು ಸರಿ, ಇವ್ರದೇ ತಪ್ಪು, ಇವ್ರದ್ದು ಸರಿ, ಅವ್ರದೇ ತಪ್ಪಂತ ನಾವ್ ಹೇಳೋದಿಲ್ಲ. ಯಾಕೆಂದ್ರೆ ಕಣ್ಣಿಗೆ ಕಾಣದೇ ಇರೋದು ಒಂದು ಸತ್ಯ ಇದೆ. ಯಾಕೆ ಅವರು ಜಗಳ ಆಗ್ತಾ ಇದೆ ಅವ್ರಿಬ್ಬರಲ್ಲಿ, ಅಥವಾ ಮೂರು ಕುಟುಂಬದಲ್ಲಿ ಆಗ್ಲಿ, ಅಥವಾ ಹೊರಗಿನ ಪ್ರಪಂಚ ಅಕ್ಕಪಕ್ಕದಲ್ಲಿ ಇರೋ ಜೊತೆಗಾಗ್ಲಿ ಎಷ್ಟೋ ಒಂದು ಕ್ರೂರತ್ವ ನಡೀತಾ ಇದೆ. ಅವರು ಕ್ರೂರತ್ವದಲ್ಲಿ ಅವರ ಜೀವನದಲ್ಲಿ ಯಾಕೆ ನಡೀತಾ ಇದೆ, ಎಷ್ಟು ಕಟುಕರಪ್ಪ ಅವರು, ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಇವಾಗ 2 ಕಣ್ಣಿನಿಂದ ನೋಡಿ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ ಒಂದು ಸತ್ಯ ಇದೆ. ಗತ ಜನ್ಮದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅದು ಈ ಜನ್ಮದಲ್ಲಿ ಅವ್ರಿಗೆ ವಾಪಸ್ ಬಂದಿದೆ. ಆದ್ರೆ ಗತ ಜನ್ಮದ್ದು ನಮಗ್ ಗೊತ್ತಿಲ್ಲ. ಈ ಜನ್ಮದ್ದು ಮಾತ್ರ ನಾವು ನೋಡ್ತಾ ಇದ್ದೀವಿ. ಈ ಜನ್ಮದ್ದು ಅದು ನೋಡಿ ಅಲ್ಲಿ ಜಗಳವಾಡ್ತಾ ಇರೋದು ಯಾರ್ದು ತಪ್ಪಿದೆ ಅದು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ. ತಪ್ಪು ಯಾಕೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂಥೇಳಿ ಕಣ್ಣಿಗೆ ಕಾಣದೇ ಇರುವಂತ ಸತ್ಯವನ್ನ ತಿಳ್ಕೊಂಡಾಗ ನೋ ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್, ಆ ಒಂದು ಸ್ಥಿತಿ ನಮಗೆ ಬರುತ್ತೆ. ಯಾವುದು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಅಂದ್ರೆ, ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದೆ ಅಂದ್ರೂ ಕೂಡ ಅದು ಸುಮ್ಮನೆ ನಮ್ಮ ಜೀವನದಲ್ಲಿ ಬರೋದಿಲ್ಲ ಮಾಸ್ಟರ್ಸ್. ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ. ಧ್ಯಾನದಲ್ಲಿ ನಾವು ತಿಳ್ಕೊಂಡಾಗ ನಾವು ಸಹಜವಾಗಿ ನಾವು ಒಪ್ಕೊಳ್ತೀವಿ, ಹೌದು ಇದು ನನ್ನ ಮುಖಾಂತರನೇ ಬಂದಿದೆ ಅಂತೇಳಿ. ಹುಟ್ಟಿದ ಮಗುಗೆ ಬೆಳೆದ ಮೇಲೆ ಅಪ್ಪ ಅಮ್ಮ ಪರಿಚಯ ಮಾಡ್ಕೊಡ್ತಾರೆ. ಇದು ನೀನು ಹುಟ್ಟಿದಾಗ ಹೀಗಿದ್ದೆ, ಬೆಳೀತಾ ಒಂದು 5 ವರ್ಷದ ಮಗು ಆದಾಗ ಎಲ್ಲರ ಹತ್ರ ಕೂಡ ನೀನು ಹೋಗಿ ಜಗಳ ಮಾಡಿ ಅವರು ಜಗಳ ಮಾಡೋದಿಕ್ಕೆ ಮನೆವರೆಗೂ ಬರ್ತಾ ಇದ್ರು. ಎಲ್ಲರ ಹತ್ರ ನೀನ್ ಜಗಳ ಮಾಡ್ತಾ ಇದ್ದೆ ಅಂತೇಳಿ ಬೆಳೆದು ದೊಡ್ಡವರಾದ್ಮೇಲೆ ತಂದೆ ತಾಯಿ ಯಾವ ರೀತಿ ಪರಿಚಯ ಮಾಡಿಸ್ಕೊಡ್ತಾರೆ ನೋಡಿ ಮಕ್ಕಳಿಗೆ. ಹಾಗೆ ನಮಗೂ ಕೂಡ ಪರಿಚಯ ಮಾಡಿಸ್ಕೊಡ್ತಾರೆ ಹಾಸ್ಟೆಲ್ ಮಾಸ್ಟರ್ಸ್. ನೀನು ಶೈಶವಾತ್ಮದಲ್ಲಿ ಹೇಗಿದ್ದೆ, ಏನ್ ಕೆಲಸ ಮಾಡ್ದೆ, ಬಾಲ್ಯಾತ್ಮದಲ್ಲಿ ನೀನು ಏನೆಲ್ಲ ಮಾಡಿದೀಯಾ ನೋಡು, ಒಂದು ಪ್ರೌಢಾತ್ಮದಲ್ಲಿ ಸ್ಥಿತಿಯಲ್ಲಿದ್ದಾಗ ಏನ್ ಮಾಡಿದ್ಯಾ ಎಲ್ಲವನ್ನು ತೋರಿಸಿದಾಗ ಒಂದು ಮಗು ತಂದೆ ತಾಯಿ ಮಾತನ್ನ ಕೇಳಿ ಹೆಂಗೆ ನಂಬತ್ತೆ, ಹೌದಾ ಇದು ನಾನೇನೋ ಈ ತರ ನಾನು ಗಲಾಟೆ ಮಾಡ್ತಾ ಇದ್ನ, ನಾನು ಹೀಗಿದ್ನ ಅಂತೇಳಿ ಯಾವ ರೀತಿ ಅದು ನಂಬತ್ತೆ. ಹಾಗೆ ನಮ್ಮ ಒಂದು ಪೂರ್ಣಾತ್ಮ ನಮ್ಗೆ ಎಲ್ಲಾ ಆತ್ಮದ ಸ್ಥಿತಿಯನ್ನ ತೋರಿಸಿದಾಗ, ಓ ಶೈಶವಾತ್ಮದಲ್ಲಿ ಇದ್ದಾಗ ನಾನು ಹಿಂಗಿದ್ನ, ಬಾಲ್ಯಾತ್ಮದಲ್ಲಿ ಇದ್ದಾಗ ಇಂಥ ಒಂದು ಕ್ರೂರತ್ವದ ಕೆಲಸವನ್ನ ಮಾಡಿದ್ದ, ಅದೇ ನನ್ಗೆ ವಾಪಸ್ ಬಂದಿದೆಯಾ, ಅದು ಹೌದು ಇದು ನಾನು ಮಾಡಿದ್ದು ನನ್ನ
ವಾಪಸ್ ಬಂದಿದೆ. ನಾವು ಸಹಜವಾಗಿ ಒಪ್ಕೊಳ್ತೀವಿ ಮಾಸ್ಟರ್ಸ್. ಧ್ಯಾನ ಮಾಡದೇ ಇದ್ರೆ ನಾವು ಒಪ್ಕೊಳ್ಳಲ್ಲ. ನಾನು ಎಷ್ಟು ಒಳ್ಳೆಯವಳಿದ್ದೀನಿ, ನಾನು ಎಷ್ಟು ಸೇವಾ ಮಾಡ್ತಾ ಇದ್ದೀನಿ, ನನ್ಗೆ ಯಾಕೆ ದುಃಖ? ಭಗವಂತ ತುಂಬಾ ಕ್ರೂರಿ, ಒಳ್ಳೆಯವ್ರಿಗೆ ಕೆಟ್ಟದನ್ನ ಮಾಡ್ತಾರೆ, ಕೆಟ್ಟವ್ರಿಗೆ ಒಳ್ಳೆದನ್ನ ಮಾಡ್ತಾನೆ ಆ ಭಗವಂತ ಅಂತೇಳಿ ಭಗವಂತನ ಕೂಡ ನಾವು ಬೈಕೊಳ್ತಾ ಇರ್ತೀವಿ. ಧ್ಯಾನ ಅನ್ನೋದು ನಮ್ಗೆ ಶೈಶವಾತ್ಮದಿಂದ, ಒಂದು ಖನಿಜದಿಂದ, ವೃಕ್ಷದಿಂದ, ಪ್ರಾಣಿಯಿಂದ, ತಮೋ ರಜೋ ಸಾತ್ವಿಕ ಗುಣದಿಂದ ನಾವು ಇಲ್ಲಿ ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ ಎಲ್ಲವನ್ನು ಕೂಡ ನಮ್ಗೆ ಧ್ಯಾನ ಪರಿಚಯ ಮಾಡಿಸ್ಕೊಡತ್ತೆ. ಹಾಗಾಗಿ ಆನಾಪಾನಸತಿ ಧ್ಯಾನ ತುಂಬಾ 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 ಅದ್ಭುತವಾದಂತಹ ಧ್ಯಾನ ಮಾಸ್ಟರ್ಸ್. ಸಹಜವಾಗಿ ನಾವು ಒಪ್ಕೊಳ್ಳುವಂತ ಸ್ಥಿತಿಗೆ ನಮಗೆ ಕರ್ಕೊಂಡು ಹೋಗುತ್ತೆ ಅದು. ಹೌದು, ಇದೇ ಸರಿಯಾದ ಒಂದು ಮಾರ್ಗ, ಇದೇ ಸರಿ. ಇದಕ್ಕೆ ಯಾವ ಗುರುನು ಬೇಕಾಗಿಲ್ಲ. ನಮ್ಮ ಉಸಿರಾಟದ ಜೊತೆಗೆ, ಉಸಿರು ಎಂಬ ಗುರುವಿನ ಜೊತೆಗೆ ಇದ್ರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ನಾವು ದುಃಖ ಪಡೋದ ಅವಶ್ಯಕತೆನೇ ಇಲ್ಲ. ಏನಾಗುತ್ತೆ ಆಗ್ಲಿ, ಮಾನ ಆಗ್ಲಿ, ಅವಮಾನ ಆಗ್ಲಿ, ಸನ್ಮಾನ ಆಗ್ಲಿ, ಸುಖ ಬರ್ಲಿ, ದುಃಖ ಬರ್ಲಿ, ಧ್ಯಾನದಿಂದ ಪರಿಹಾರ ಅದು ನಮ್ಗೆ ಸಹಜವಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಎಲ್ಲದಕ್ಕೂ ಪರಿಹಾರ ಆನಾಪಾನಸತಿ ಧ್ಯಾನ, ಎಲ್ಲದಕ್ಕೂ ಸಮಾಧಾನ ಆನಾಪಾನಸತಿ ಧ್ಯಾನ. ಮಧ್ಯದಲ್ಲಿ ಯಾರು ಕೂಡ ಕಣ್ಬಿಡ್ಬೇಡಿ ಮಾಸ್ಟರ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋದು. ನಮ್ಮ ಕಣ್ಣಲ್ಲಿ 80% ಶಕ್ತಿ ತುಂಬಿಕೊಂಡಿರತ್ತೆ. ಹಾಗಾಗಿ ಮಧ್ಯದಲ್ಲಿ ಕಣ್ಣು ಬಿಡಬಾರ್ದು. ಕನ್ನಡಕ ಹಾಕೊಂಡಿದ್ರೆ ಕನ್ನಡಕ ತೆಗೆದು ಪಕ್ಕದಲ್ಲಿಡಿ. ಧ್ಯಾನ ಆದ್ಮೇಲೆ ಮತ್ತೆ ನೀವು ಹಾಕೋಬಹುದು. ಇವಾಗ ನಿದ್ದೆ ಮಾಡುವಾಗ ಹೇಗೆ ಕನ್ನಡಕವನ್ನ ತೆಗೆದಿಡ್ತೀವಿ, ಪಕ್ಕದಲ್ಲಿ ಇಟ್ಕೊಂಡು ಮಲಕೊಳ್ತೀವಲ್ವಾ, ಅದೇ ರೀತಿನೇ ಧ್ಯಾನಕ್ಕೆ ಕೂತ್ಕೊಂಡಾಗ ಕನ್ನಡಕ ಪಕ್ಕದಲ್ಲಿ ಇಟ್ಟು ಹಗುರವಾಗಿ ಕಣ್ಮುಚ್ಚಿ ಉಸಿರಾಟವನ್ನ ನಾವು ಗಮನಿಸ್ತಾ ಗಮನಿಸ್ತಾ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಧ್ಯಾನದ ನಂತರ ಅನುಭವ ಹಂಚಿಕೆ ಇರುತ್ತೆ ಮಾಸ್ಟರ್ಸ್. ಉಸಿರಾಟವನ್ನ, ಕೇವಲ ಉಸಿರಾಟವನ್ನು ಮಾತ್ರ ನಾವು ಗಮನಿಸ್ತಾ ಇರೋಣ. आज का दिन ध्यान का दिन है और आज से होगा हर एक दिन निश्चित रूप से ध्यान का। हम स्वयं भगवान हैं, परंतु भाग्यशाली बनने के लिए हमें ध्यान अभ्यास चाहिए। ध्यान हम सब मिलकर आज कर रहे हैं। कृपया कोई भी आंखें न खोलें, सुखत बैठे, हाथों में हाथ, उंगली में उंगली, आंखें बंद हो चुकी हैं और सांस के साथ, ना ही कोई सोच, ना ही कोई विचार, सांस के साथ दोस्ती। बाहर से अंदर आती हुई सांस एवं अंदर से बाहर जाती हुई सांस मेरे प्यारे दोस्तों। कोई बेचैनी नहीं, ध्यान में डूब जाएंगे मेरे प्यारे दोस्तों, मग्न हो जाएंगे। जब हम सांस के साथ एक हो जाएंगे तो मन बिल्कुल शून्य हो जाएगी। आज हम कितने भाग्यशाली हैं। ध्यान ही भाग्य और ज्ञान ही परम भाग्य, मुक्ति ही परम आनंद।
कोई भी आंखें न खोले, बस सांस के साथ दोस्ती, सांस के साथ मस्ती। भूल जावे हम स्त्री हैं या पुरुष, अमीर या गरीब, ये तो तात्कालिक है शरीर के नाते, और हम शरीर है ही नहीं, हम तो आत्मा, हम सब भगवान हैं। वी आर ऑल गॉड्स। जीवन कितना मधुर है अगर ध्यान हो तो, जीवन कितना अंधकार है अगर ध्यान ना हो। हमें ध्यान चाहिए, आत्मज्ञान चाहिए। ध्यान बिना ज्ञान नाही, ज्ञान बिना मुक्ति नाही। मेरे प्यारे दोस्तों, बिल्कुल नहीं। सांस के साथ हम एक हो जाएंगे, सांस के साथ दोस्ती, सांस के साथ मस्ती। नवद्वारे पुरे देही, शरीर तो नवद्वार का है, परंतु दशम द्वार है जिसे हम ब्रह्मरंध्र कहते हैं। जब मन शून्य हो जाती है तो ब्रह्मरंध्र विकसित हो जाती है। मेरे प्यारे दोस्तों, और हम ब्रह्मांड के हो जाते हैं। विश्व शक्ति, विश्व की ऊर्जा बाहर से हम भीतर प्रवाहित होते हुए महसूस करते हैं। जब मन शून्य हो जाती है, जब तक सोच विचार होते हैं तो बाहर की ऊर्जा भीतर नहीं आ सकती है, परंतु जब मन शिथिल हो जाती है, सारे के सारे सोच विचार हल हो जाते हैं, तो बाहर की ऊर्जा भीतर आ जाती है। हमें बहुत ऊर्जा चाहिए, शक्ति चाहिए। बस इतना करे कि कोई भी आंखें न खोले। सांस की धारा और मन की धारा, दोनों धाराएं एक हो जाएं तो ध्यान ही ध्यान, मधुर संगीत सुनेंगे हम, साथ ही साथ उच्छ्वास निश्वास के साथ रहेंगे।
ಓಕೆ ಮಾಸ್ಟರ್ಸ್, ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. 30 seconds, 20 seconds, 10 seconds. ಓಕೆ ಮಾಸ್ಟರ್ಸ್, ಇವಾಗ ಎರಡು ಕೈಗಳನ್ನ ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನೋಡ್ತಾ ನಗುಮುಖದಿಂದ ಹಗುರವಾಗಿ ಕಣ್ಬಿಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಇಷ್ಟೊತ್ತು ನಾವು ಅದ್ಭುತವಾದಂತಹ ಧ್ಯಾನ, ಆನಾಪಾನಸತಿ ಧ್ಯಾನವನ್ನು ಮಾಡಿ ಧ್ಯಾನದ ಶಕ್ತಿಯನ್ನು ನಾವು ತಗೊಂಡಿದ್ದೀವಿ. ಧ್ಯಾನಕ್ಕೆ ಒಂದ್ಸತಿ ಜೋರಾಗಿ ಚಪ್ಪಾಳೆ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಪ್ರಕೃತಿ ಮಾತೆಗೆ ನಾವು ಧನ್ಯವಾದವನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಮತ್ತೆ ಇಷ್ಟೊತ್ತು ಧ್ಯಾನವನ್ನ ಮಾಡಿದಂತ ಎಲ್ಲಾ ಆತ್ಮಬಂಧುಗಳಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ನಮ್ಮ ಸಮಾಜಕ್ಕೆ, ನಮ್ಮ ಪರಿವಾರದವರಿಗೆ, ನಮ್ಮ ಶರೀರಕ್ಕೆ, ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಹಾಗೆ ಎಂದಿನಂತೆ ಇವತ್ತು ನಮ್ಮ ಜೊತೆಗೆ ಅನುಭವ ಹಂಚಿಕೊಳ್ಳೋದಿಕ್ಕೆ, ಸತ್ಸಂಗವನ್ನು ಮಾಡೋದಿಕ್ಕೆ ಕೃಷ್ಣಪ್ಪ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನ ತಿಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಜೊತೆಗೆ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ರಾಮನಗರದಿಂದ ಕೃಷ್ಣಪ್ಪ ಸರ್ ಅವರು. ಇವರು ರಿಟೈರ್ಡ್ ಪೊಲೀಸ್ ಆಫೀಸರು. ತುಂಬಾ ಒಂದು ಅದ್ಭುತವಾದಂತ ಒಂದು ಆಧ್ಯಾತ್ಮಿಕ ಸೇವೆಯಲ್ಲಿ ಇವರು ಇದ್ದಾರೆ. ಮತ್ತೆ ಇವರು ಪಿರಮಿಡ್ ಕೂಡ ಕಟ್ಸಿದ್ದಾರೆ. ಮತ್ತೆ ಪ್ರತಿ ಹುಣ್ಣಿಮೆ ಇವರು ಟ್ರೆಕ್ಕಿಂಗ್ ಕೂಡ ಮಾಡ್ತಾರೆ. ಅನ್ನದಾನ ಇರತ್ತೆ ಇವರು ಪಿರಮಿಡ್ ಅಲ್ಲಿ. ಮತ್ತೆ ಸತ್ಸಂಗ ಕಾರ್ಯಕ್ರಮ ಇರತ್ತೆ. ಪಿರಮಿಡ್ ಇನಾಗ್ರೇಷನ್ಗೆ ಪತ್ರಿಜಿ ಸರ್ ಅವರು ಕೂಡ ಬಂದಿದ್ರು ಪಿರಮಿಡ್ ಇನಾಗ್ರೇಷನ್ಗೆ. ಹಾಗೆ ನಾವು ಕೂಡ, ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿತ್ತು. ಒಂದು 3-4 ದಿನ ಮೊದ್ಲೇ ನಾವು ರಾಮನಗರಕ್ಕೆ ಪ್ರಚಾರಕ್ಕೋಸ್ಕರ ಅಂತ ನಾವು ಹೋಗಿದ್ವಿ. ತುಂಬಾ ಒಂದು ಅದ್ಭುತವಾದಂತಹ ಪ್ರಚಾರ. ರಾಮನಗರ ಪೂರ್ತಿ ಅವರು ಪ್ರಚಾರ, ಸುಮಾರು ಜನ ಅಲ್ಲಿ ಹೋಗಿ ಪ್ರಚಾರ ಮಾಡ್ತಾ ಇದ್ವಿ. ತುಂಬಾ ಅದ್ಭುತವಾಗಿತ್ತು ಆ ಒಂದು ಸೆಲೆಬ್ರೇಷನ್, ಪಿರಮಿಡ್ ಇನಾಗ್ರೇಷನ್. ಮತ್ತೆ ಇವರು ಬುದ್ಧ ಪೂರ್ಣಿಮಾ ಸಮಯದಲ್ಲಿ 41 ದಿನಗಳ ಕಾಲ ನಿರಂತರವಾಗಿ ಪ್ರಚಾರ ಮಾಡಿದ್ದಾರೆ ಮಾಸ್ಟರ್ಸ್. ಆ ರೀತಿ ಅವಾಗ್ಲೂ ಕೂಡ ನಾವು ಪ್ರತಿ ಸಂಡೇ ಹೋಗಿ ಪ್ರಚಾರ ಮಾಡಿದ್ದೀವಿ ಇವ್ರ ಜೊತೆಗೆ. ಅದು ಒಂದು ನಮ್ಗೆ ಒಳ್ಳೆ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನ ನಾವು ಉಪಯೋಗ ಮಾಡ್ಕೊಂಡಿವಿ. ಮತ್ತೆ ಅದ್ಭುತವಾದಂತ ಇಂತ ಒಂದು ಸೀನಿಯರ್ ಮಾಸ್ಟರ್ಸ್ ನಮ್ ಜೊತೆಗಿದ್ದಾರೆ. ಅವರ ಒಂದು ಮಾತು ಕೇಳೋದಕ್ಕೆ ನಾವೆಲ್ಲರೂ ಕೂಡ ಕಾತರದಲ್ಲಿದ್ದೀವಿ. ಸರ್, ನಿಮ್ಗೆ ಪಿರಮಿಡ್ PMC SSK ವತಿಯಿಂದ ಮತ್ತೆ ಹನುಮಸಾಗರ್ ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಸರ್. ನಿಮ್ಮ ಅನುಭವವನ್ನ ಹಂಚ್ಕೊಳ್ಳೋದಿಕ್ಕೆ ಸ್ವಾಗತ ಸರ್. ಓವರ್ ಟು ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ಸರ್. ಮಾತು ಕೇಳಿಸ್ತಾ ಇಲ್ಲ ಸರ್. ನೀವು ಆನ್ ಮಾಡ್ಕೊಂಡಿಲ್ಲ ಸರ್. ಅದು ಇದು ಮೈಕ್ ತರ ಇದೆ ಅಲ್ವಾ, ಅದು ಟಚ್ ಮಾಡಿ ಬರುತ್ತೆ. ನಿಮ್ದು ಮಾತು ಕೇಳಿಸ್ತಾ ಇದೆ. ಇವಾಗ ಮಾತಾಡಿ. ಓಕೆ ಸರ್, ಇವಾಗ ಮಾತಾಡಿ. ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರ ಪಾದ ಪದ್ಮಗಳಿಗೆ, ಅವರ ಚೈತನ್ಯಕ್ಕೆ ನಮನಗಳು. ಹಾಗೆ ಗುರುಮಾತಾ ಸ್ವರ್ಣಮಾಲಾ ಮೇಡಮ್ ಅವರಿಗೂ ವಂದಿಸುತ್ತಾ, ಈ ಒಂದು ಜೂಮ್ ಕ್ಲಾಸ್ ಅನ್ನ ಅರೇಂಜ್ ಮಾಡಿ ನಿಮ್ಮೆಲ್ಲರನ್ನು ಒಗ್ಗೂಡಿಸಿರ್ತಕ್ಕಂಥ ಲಲಿತಾ ಪವರ್ ಮೇಡಮ್ ಅವ್ರಿಗೂ ನಮನಗಳು. ಈ ಒಂದು ಅವಕಾಶ ನನಗೆ ಯಾಕೆ ಒದಗಿಸಿದ್ದಾರೆ ಅಂತಂದ್ರೆ ನನಗೂ ಅರ್ಥ ಆಗ್ತಾ ಇಲ್ಲ.
ನೀವು ಒಂದು ಕ್ಲಾಸ್ ಮಾಡ್ಕೊಡ್ಬೇಕು ಅಂತ ನನ್ನನ್ನ ಈ ಜೂಮ್ ಕ್ಲಾಸ್ ನಲ್ಲಿ ಹಾಜರಾಗಿ ನನ್ನ ಅನುಭವನ ಜ್ಞಾನ ತಮ್ಮ ಜೊತೆಗೆ ಹಂಚ್ಕೊಳ್ಳೋದೇ ನಾನು ಸೌಭಾಗ್ಯ ಅಂತ ಭಾವಿಸ್ತೇನೆ. ನನ್ನ ಹೆಸರು ಕೃಷ್ಣಪ್ಪ. ನಾನು ಈಗಾಗ್ಲೇ ಮೇಡಮ್ ಅವ್ರು ಪರಿಚಯ ಮಾಡಿದಂತೆ ನಾನು ರಿಟೈರ್ಡ್ ಪೊಲೀಸ್ ಆಫೀಸರು. ನನ್ನ ವೃತ್ತಿಗೂ ಈಗಿನ ನನ್ನ ಆಧ್ಯಾತ್ಮಿಕ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ. ಆದ್ರೂ ಇವತ್ತು ಈ ಒಂದು ಸದಾವಕಾಶ ಪತ್ರಿಜಿ ಅವರಿಂದ ನಮಗೆ ಜೀವನದ ಮಾರ್ಗ ಏನು ಅಂತ ತಿಳ್ಕೊಳ್ಳಿಕ್ಕೆ, ಜೀವನದ ಮಾರ್ಗನ ಬದಲಾಯಿಸ್ಕೊಳ್ಳೋದಿಕ್ಕೆ, ಪರಿವರ್ತನೆ ಜಗದ ನಿಯಮದ ಅಡಿಯಲ್ಲಿ ನಾವು ಜೀವಿಸೋದಿಕ್ಕೆ ಒಂದು ಪತ್ರಿಜಿ ಅವರು ಲೈವ್ ನಲ್ಲಿ ಸಿಕ್ಕಿದ್ದೇ ಒಂದು ಎಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಾವು ಇವತ್ತೇನು ಈ ಭೂಮಿ ಮೇಲೆ ಆರೋಗ್ಯವಾಗಿ ಆನಂದವಾಗಿ ಏನ್ ಜೀವಿಸ್ತಾ ಇದ್ದೀವಿ, ಪತ್ರಿಜಿ ಅವರ ಒಂದು 40 ವರ್ಷದ ಒಂದು ಫಲ ಇವತ್ತು ವಿಶ್ವ ಧ್ಯಾನ ಜಗತ್ತು ಜೊತೆಗೆ ಪಿರಮಿಡ್ ಜಗತ್ ಹಾಗೆ ಸಸ್ಯಾಹಾರ ಜಗತ್ತು, ಇದು ಪತ್ರಿಜಿ ಅವರ ಕನಸು. ಇದರ ಅಡಿಯಲ್ಲಿ ನಾವೆಲ್ಲರೂ ಇವತ್ತು ಆನಂದವಾಗಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ನನಗೆ ಹೆಮ್ಮೆ ಅನಿಸುತ್ತೆ. ಪತ್ರಿಜಿ ಅವರ ಒಂದು ಸತ್ ಸಂಕಲ್ಪದ ಅಡಿಯಲ್ಲಿ ನಾವು ಇವಾಗೇನು ನಾವೆಲ್ಲರೂ ಒಗ್ಗೂಡಿದ್ದೀವಿ. ಇಂಥ ಒಂದು ಸತ್ಸಂಗಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಮನೆ ಧ್ಯಾನಗಳು, ಹಾಗೆ ಇವತ್ತು ರ್ಯಾಲಿಗಳು, ಹಾಗೆ ಪಿರಮಿಡ್ ಕನ್ಸ್ಟ್ರಕ್ಷನ್, ಸಾಕಷ್ಟು ಪತ್ರಿಜಿಯವರ ಇದ್ದಾಗಿಂತ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಸ್ಪೀಡ್ ಆಗಿ ನಡೀತಾ ಇದ್ದಾವೆ. ಇವೆಲ್ಲ ನಾವು ನೋಡಿ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಈ ಜೂಮ್ ಕ್ಲಾಸ್ ನಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ನನ್ನ ಅನುಭವ ಏನೂ ಇಲ್ಲ. ನಾನು ಈ ಧ್ಯಾನಕ್ಕೆ ಬಂದು ಸುಮಾರು 12 ವರ್ಷ ಮುಗಿದಿದೆ, 13ನೇ ವರ್ಷ ನಡೀತಾ ಇದೆ. ನಾನು 13 ವರ್ಷ ಯಾಕೆ ಕಳೆದಿದ್ದೇನೆ ಅಂತಂದ್ರೆ, ನಾನು ಉದ್ಯೋಗದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದ್ದು ಸಂಸಾರದ ಜೊತೆ ಏನ್ ಜೀವನ ಮಾಡಿದೀವಿ ಅವೆಲ್ಲ ವ್ಯರ್ಥ ಅಂತ ಅನ್ಸುತ್ತೆ. ಈಗೇನು ಜೀವನ ಮಾಡ್ತಾ ಇದೀವಿ ಇದು ನಿಜವಾಗಲೂ ಸತ್ಯದ ಹಾದಿ. ಧ್ಯಾನ ಏನಿದೆ, ಈ ಧ್ಯಾನ ಅನ್ನೋ 2 ಅಕ್ಷರ ನಮ್ಗೆ ಸಿಕ್ಕಿರೋದು ಈ ಜನ್ಮ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ನವ ಜೀವನ ಮಾಡ್ತಾ ಇದ್ದೀವಿ. ಆ ಹಳೆಯ ಜೀವನ ಎಲ್ಲ ಹೋಗಿ ಇವತ್ತು ನಾವು 4-6 ಜನರಿಗೆ ನಮ್ಮ ಜೀವನದ ಆದರ್ಶವನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಈ ಒಂದು ಪ್ಲಾಟ್ಫಾರ್ಮ್ ನಿಜವಾಗ್ಲೂ ಎಲ್ಲರಿಗೂ ಅವಶ್ಯಕತೆ ಇದೆ. ಈ ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಜೀವನ ಹೇಗಿರ್ಬೇಕು, ನಮ್ಮ ನಡೆ ನುಡಿ ಹೇಗಿರ್ಬೇಕು ಅನ್ನೋದನ್ನ ಪತ್ರಿಜಿ ಅವರು ನಮ್ಗೆ ಎಲ್ಲವನ್ನೂ ಕಲಿಸಿ ಬಿಟ್ಟೋಗಿದ್ದಾರೆ. ಧ್ಯಾನ ಅಂತಂದ್ರೆ ಏನು, ಧ್ಯಾನ ಯಾಕೆ ಮಾಡ್ಬೇಕು, ಧ್ಯಾನದ ಪ್ರಯೋಜನ ಏನು, ಈಗಾಗ್ಲೇ ತಮ್ಮೆಲ್ರಿಗೂ ವಿಷಯ ಗೊತ್ತಿರೋದನ್ನೇ ಮತ್ತೆ ಹೇಳೋದೇನ್ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಇವತ್ತು ಧ್ಯಾನ ಸಿಕ್ಕಿರೋದ್ರಿಂದ ನಾವು ಎಲ್ಲರೂ ನಿಜವಾಗ್ಲೂ ಆನಂದವಾಗಿದ್ದೀವಿ. ಧ್ಯಾನ 2 ಅಕ್ಷರ ಏನಿದೆ, ಧ್ಯಾನ ಅಂದ್ರೆ ಏನು, ದಿ ಅಂತಂದ್ರೆ ಒಳಗಡೆ, ಯಾಣ ಅಂದ್ರೆ ಪ್ರಯಾಣ. ಇದು ಅಂತರಂಗದ ಪ್ರಯಾಣ. ಈ ಅಂತರಂಗದ ಪ್ರಯಾಣದಲ್ಲೇ ಎಲ್ಲವೂ ಹುದುಗಿದೆ. ಧ್ಯಾನ 2 ಅಕ್ಷರದಲ್ಲೇ
ಎಲ್ಲವೂ ಇದೆ. ಮೂಗಿನ ಉಸಿರಿನಲ್ಲಿ ಏನಿದೆ ಎಲ್ಲವೂ ಉಸಿರಿನಲ್ಲೇ ಇದೆ. ನಿಮ್ಮ ಉಸಿರೇ ನಿಮ್ಮ ಗುರು ಅಂತ ಪತ್ರಿಜಿಯವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮುಕ್ಕಿಲೋನ ಗಾಳಿ ಮುಕ್ತಿಗೆ ದಾರಿ ಅಂತ ತೆಲುಗಿನಲ್ಲಿ ಹೇಳಿದ್ರು. ನಮ್ಮ ಮೂಗಿನ ಒಳಗಿನ ಗಾಳಿ ನಮ್ಮ ಮುಕ್ತಿಗೆ ದಾರಿ ಅಂತ ಹೇಳಿದ್ದಾರೆ. ಈ ದಾರಿಯನ್ನ ನಾವು ಸತತವಾಗಿ ನಾವು ಮಾಡಿದ್ದೇ ಆದ್ರೆ ನಾವು ಮುಕ್ತಿಗೆ ಸೇರೋದಕ್ಕೆ ಬಹಳ ಹತ್ತಿರದ ದಾರಿ, ಬಹಳ ಸುಲಭವಾದ ದಾರಿ, ಸರಳವಾಗಿದೆ. ಈ ಧ್ಯಾನ ಸುಲಭವಾಗಿದೆ. ಇಂಥ ಒಂದು ಧ್ಯಾನನ ನಮಗೆ ಪರಿಚಯಿಸಿದಂತ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಎಷ್ಟು ನಾವು ಕೊಂಡಾಡಿದ್ರು ಕಡಿಮೆನೆ. ಅವರು ಲೈವ್ ನಲ್ಲಿ ಸಿಕ್ಕಿದ್ದೇ ಒಂದು ನಮ್ಮ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಧ್ಯಾನನ ನಾನು ಸುಮಾರು 12-13 ವರ್ಷಗಳಿಂದ ಮಾಡ್ತಾ, ಜೊತೆಗೆ ಸತ್ಸಂಗಗಳಲ್ಲಿ ಪ್ರಚಾರವನ್ನ ಮಾಡ್ತಾ, ಅದೇ ರೀತಿ ಪಿರಮಿಡ್ಗಳು ಕನ್ಸ್ಟ್ರಕ್ಷನ್ ಮಾಡ್ತಾ, ನಾನು 2014 ನಾನು ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರದ ಒಂದು ಫೌಂಡರ್. ನಾನು ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರ ಬರೀ 9 ತಿಂಗಳಲ್ಲೇ ಚೆನ್ನಾಗಿ ಈಗ ಬಳ್ಳಾರಿ ಹಳ್ಳಿಗೂ ಪ್ರಚಾರ ಆಗಿ ಇವತ್ತು ಸಾಕಷ್ಟು ಧ್ಯಾನಿಗಳು ವಿಸ್ತೃತವಾಗಿ ಬೆಳೆದಿದ್ದಾರೆ. ಅದೇ ರೀತಿ ಅದಾದ ನಂತರ ರಾಮನಗರದಲ್ಲಿ 16-17ರಿಂದ ರಾಮನಗರದಲ್ಲಿ ಪ್ರಾರಂಭ ಆಗಿ ರಾಮನಗರದ 8 ವರ್ಷದಿಂದ ಸತತವಾಗಿ ಪ್ರಚಾರ ಮಾಡ್ತಾ ಸತ್ಸಂಗ ಕಾರ್ಯಗಳನ್ನು, ಸಸ್ಯಾಹಾರ ಜನಜಾಗೃತಿ ಜಾಥಾಗಳನ್ನು ಮಾಡ್ತಾ, ಈಗಾಗಲೇ ಮೇಡಮ್ ಅವರು ಹೇಳಿದಾಗೆ ಮನೆ ಮನೆಗೂ ಪ್ರಚಾರ ಮಾಡಿ ಜಿಲ್ಲೆಯಾದ್ಯಂತ ಇವತ್ತು ಪ್ರಚಾರ ಮಾಡಿ ಈ ಧ್ಯಾನ ಅಂತಂದ್ರೆ ಏನು ಅಂತ ಮನೆ ಮನೆಗೂ ಈ ಪತ್ರಿಜಿಯವರ ಸಿದ್ಧಾಂತನ ಮನೆ ಮನೆಗೂ ಮುಟ್ಟಿಸಲಾಗಿದೆ. ಸಾಕಷ್ಟು ಪಿರಮಿಡ್ಗಳು ರಾಮನಗರದಲ್ಲೂ ಕೇಳಿಸ್ತಾ ಇಲ್ವಾ ಮೇಡಮ್? ನಮ್ಗೆ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇಲ್ವಾ? ನನಗೆ ಕೇಳಿಸ್ತಾ ಇದೆ, ಬೇರೆಯವ್ರಿಗೆ ಕೇಳಿಸ್ತಾ ಇಲ್ವಾ? ಮೇಡಮ್ ಕೇಳ್ತಾ ಇಲ್ಲ. ಇಲ್ಲಿ ಕೇಳಿಸ್ತಾ ಇದೆ ಅಲ್ವಾ? ಮತ್ ನಿಮ್ದೇನೆ ಏನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಆಗಿರಬಹುದೇನೋ. ಬೇರೆ ಯಾರಾದ್ರೂ ಮೇಡಮ್ ಕೇಳಲ್ಲ. ಮೇಡಮ್ ಕೇಳಲ್ಲ. ಇಲ್ಲ ಕೇಳಿಸ್ತಾ ಇಲ್ರಿ. ನಮಗೂ ಕೇಳಿಸ್ತಾ ಇಲ್ಲ. ಇದು ಕೇಳಿಸ್ತಾ ಇದೆಯಲ್ವಾ? ಇಲ್ಲ ಮೇಡಮ್ ನಮಗೂ ಕೇಳಿಸ್ತಾ ಇಲ್ಲ. ಅದು ಇಲ್ಲ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ. ನೋಡಿ ಸರ್, ಸ್ವಲ್ಪ ಜೋರಾಗಿ. ಇಲ್ಲಿ ಕೇಳಿಸ್ತಾ ಇದೆ ನನ್ಗೆ. ಇಲ್ಲ ಮೇಡಮ್ ಕೇಳಿಸ್ತಾ ಇಲ್ಲ. ನಿಮ್ಮ ಸೌಂಡ್ ಕೇಳಿಸ್ತಾ ಇದೆ ನಮ್ಗೆ ಮೇಡಮ್ ಅವರೇ, ಅವ್ರ ಸೌಂಡ್ ಕೇಳಿಸ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಹೇಳಿ ಸರ್. ಅಂದ್ರೆ ಆಯ್ತು. ಈಗ ಕೇಳಿಸ್ತಾ ಇದೆಯಾ ಮೇಡಮ್? ಓಕೆ ಕೇಳಿಸ್ತಾ ಇದೆ. ಓಕೆ ಸರ್. ಪತ್ರಿಜಿ ಅವ್ರಿಗೂ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರ ಅಭಿನಂದಿಸೋಣ. ಈ ಒಂದು ಜೂಮ್ ಕ್ಲಾಸ್ ನ ನಡೆಸ್ತಾ ಇರ್ತಕ್ಕಂತ ಲಲಿತಾ ಪವಾರ್ ಅವ್ರ ಮೇಡಮ್ ಅವ್ರಿಗೊಂದ್ಸಾರಿ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರನ್ನ ಅಭಿನಂದಿಸೋಣ. ಈ ಒಂದು ಜೂಮ್ ಕ್ಲಾಸ್ ನಲ್ಲಿ ಭಾಗವಹಿಸಿ ನನ್ನ ಅನುಭವ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಲಲಿತಮ್ಮ ಮೇಡಮ್ ಅವ್ರಿಗೆ ವಂದಿಸುತ್ತಾ, ನನ್ನ ಅನುಭವ, ನಾನು ಈ ಧ್ಯಾನಕ್ಕೆ 1/1/2012 ಬಂದಿದ್ದೇನೆ. ನನ್ನನ್ನ ಜಗನ್ ಅನ್ನೋ ಒಬ್ಬ ಸ್ನೇಹಿತ ನನ್ನ ಈ ಧ್ಯಾನಕ್ಕೆ ಕರ್ಕೊಂಡು ಬಂದ್ರು. ಇನ್ನ ನಾನು ಸರ್ವಿಸ್ ನಲ್ಲಿ ಇದ್ದೆ. ಇನ್ನ ಸುಮಾರು 4 ತಿಂಗಳು ಸರ್ವಿಸ್ ಇತ್ತು. ಈ ಸರ್ವಿಸು ಪೊಲೀಸ್ ಇಲಾಖೆಯಲ್ಲಿ ನಾನೊಬ್ಬ
ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಆಗ ನನಗೆ ಈ ಧ್ಯಾನ ಸಿಕ್ಕಿದೆ. ಈ ಧ್ಯಾನ ಮೊದಲನೇ ದಿವಸ 1ನೇ ತಾರೀಕು ಜನವರಿ 1ನೇ ತಾರೀಕು 2012 ನಾನು ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರ ಬಳ್ಳಾರಿಯಲ್ಲಿ ಮೊದಲನೇ ದಿವಸ ಧ್ಯಾನಕ್ಕೆ ಬಂದು ಕುಂತ್ಕೊಂಡಾಗ ಸುಮಾರು 1 ಗಂಟೆ ನನಗೆ ನಾನು ಎಲ್ಲಿದ್ದೀನಿ ಅನ್ನೋ ಸ್ಥಿತಿಯಿಂದ ನಾನು ತಲ್ಲೀನನಾಗಿದ್ದೆ. ಆ ಸ್ಥಿತಿ ನಿಜವಾಗ್ಲೂ ಒಂದು ನೆನಪಿನಲ್ಲಿ ಇರತಕ್ಕಂತ ಸ್ಥಿತಿ. ಆ ಸ್ಥಿತಿಯ ಅಂದಿನಿಂದ ನಾನು ಇಂದಿನವರೆಗೂ ಧ್ಯಾನ ಮಾತ್ರ ನಿಲ್ಸಿಲ್ಲ. ಧ್ಯಾನದ ಅನುಭವನ ನನ್ನಲ್ಲಿ ಏನು ಇಲ್ಲ ಅಂತ ಹೇಳುವಲ್ಲೆ, ಆದ್ರೆ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳೇನು ಅಂತಂದ್ರೆ, ನನ್ನ ಜೀವನದ ಶೈಲಿ, ನಾನೇನು ಗಮನಾರ್ಹ ನನ್ನ ಇಲಾಖೆಯಲ್ಲಿ ಸಂಶಯನೇ ಮೊದಲನೇ ಆ ಭಾವದಿಂದ ನಾನು ಹೊರಗೆ ಬಂದೆ. ಅದೇ ರೀತಿ ನನ್ನ ಆರೋಗ್ಯ ಚೆನ್ನಾಗಿ ಇತ್ತು. ವಾಕಿಂಗು, ಜಾಗಿಂಗು ನಾನು ಎಲ್ಲವನ್ನೂ ಮಾಡಿಕೊಂಡು ನಾನು ನಿಜ ಜೀವನದಲ್ಲಿ ಸಾಕಷ್ಟು ಸುಖ ಸಂತೋಷದಿಂದನೇ ಇದ್ದೆ. ಯಾವುದೇ ಕೊರತೆ ಇರಲಿಲ್ಲ. ಆದರೆ ನನ್ನ ಒಂದು ಸ್ವಂತ ಕುಟುಂಬದ ಸಮಸ್ಯೆಗಳಿಂದ ಸ್ವಲ್ಪ ಜರ್ಜರಿತನಾಗಿದ್ದೆ ಮಾನಸಿಕವಾಗಿ. ಆ ಒಂದು ಮಾನಸಿಕ ತೊಳಲಾಟ ಈ ಧ್ಯಾನಕ್ಕೆ ಬಂದ ಮೇಲೆ ನನಗೆ ಹೆಚ್ಚಿನ ಶಕ್ತಿ, ಧೈರ್ಯ, ಇನ್ನು ನನ್ನಲ್ಲಿದ್ದಂತ ಸಂಶಯಗಳು ಇವೆಲ್ಲವೂ ಹೋಗಿ ನಾನು ನಿಶ್ಚಲ ಸ್ಥಿತಿಗೆ ಇವತ್ತು ಬಂದಿದ್ದೇನೆ. ಆ ಒಂದು ನಿಶ್ಚಲ ಸ್ಥಿತಿಯಿಂದ ನಾನು ನಿರ್ಮಲ ಸ್ಥಿತಿಗೆ ಇವತ್ತು ನಿಂತಿದ್ದೇನೆ. ಇವತ್ತು ನಾನು ಇಷ್ಟೆಲ್ಲ ಬಳ್ಳಾರಿಯಿಂದ ರಾಮನಗರದವರೆಗೂ ಪ್ರಯಾಣ ಮಾಡ್ತಾ 2014 ನನ್ನಲ್ಲಿ ಒಂದು ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ನೋ ಒಂದು ಧ್ಯೇಯ ಬಂತು. ಆಗ ಅದೇ ಒಂದು ಇದರಲ್ಲಿ ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರ ನಮ್ಮ ಧ್ಯಾನಿಗಳ ಸ್ನೇಹಿತರ ಬಳಗದ ಜೊತೆ ನನ್ನ ಒಂದು ಅವಕಾಶ, ಅಲ್ಲಿ 9 ತಿಂಗಳಲ್ಲೇ ಪಿರಮಿಡ್ ಬಂತು. ಅದು ಪತ್ರಿಜಿಯವರು ಉದ್ಘಾಟನೆಗೆ ಬಂದು 20 ವರ್ಷಗಳ ನನ್ನ ಕನಸು ಅಂತ ಸರ್. ಮಾತು ಕೇಳಿಸ್ತಾ ಇಲ್ಲ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆಯೋ ಇಲ್ಲ ಸರ್, ಸೌಂಡ್ ಬರ್ತಾ ಇಲ್ಲ. ಸೇವಿಂಗ್ಸ್ ನನ್ನ ಸರ್, ಡೆಪಾಸಿಟ್ಸ್ ಏನಿದಾವೆ ಬ್ರೇಕ್ ಆಗ್ತಾ ಇದೆ. ಬ್ರೇಕ್ ಆಗ್ತಾ ಇದೆಯಾ? ಬ್ರೇಕ್ ಆಗ್ತಾ ಇದೆ ಸರ್. ಈಗಮ್ಮ ಮಾತಾಡಿ ಸರ್. ನನ್ನ ಸರ್ವಿಸು, ಸೇವಿಂಗ್ಸ್, ಡೆಪಾಸಿಟ್ಸ್ ಎಲ್ಲಾನು ತೆಗೆದು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ 17ರಲ್ಲಿ ಏಪ್ರಿಲ್ 13ನೇ ತಾರೀಕು ಪತ್ರಿಜಿಯವರ ಒಂದು ಹಸ್ತದಿಂದ ಇದು ಇನಾಗ್ರೇಷನ್ ಆಯ್ತು. ಅಂದಿನಿಂದ ಇಲ್ಲಿವರೆಗೂ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರ ಅಚ್ಚುಕಟ್ಟಾಗಿ ನಿತ್ಯ ಅನ್ನದಾನ, ನಿತ್ಯ ಜ್ಞಾನ ದಾಸೋಹ ನಡೀತಾ ಇದೆ. ಇದು ಲಿಫ್ಟ್ ಪಿರಮಿಡ್, AC ಪಿರಮಿಡ್, ನಿಜವಾಗ್ಲೂ 24x7 ಯಾವಾಗ್ಲೂ ತೆರೆದ ಬಾಗಿಲು.
ಯಾರಾದ್ರೂ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಪ್ರತಿನಿತ್ಯ 24 ಗಂಟೆ ಬಾಗಿಲು ತೆರೆದಿರುತ್ತೆ. ಇಂಥ ಒಂದು ಧ್ಯಾನ ಕೇಂದ್ರ ರಾಮನಗರದಲ್ಲಿ, ರಾಮನಗರ ಸುತ್ತಮುತ್ತಲು ಇದರ ಪತ್ರಿಜಿಯವರ ಸಿದ್ಧಾಂತನ ಪ್ರಚಾರ ಮಾಡಲಾಗಿದೆ. ಮನೆ ಮನೆಗೂ ಧ್ಯಾನ ಮುಟ್ಟಿಸಿದ್ದಾಗಿದೆ. ಇವತ್ತು ಸಾಕಷ್ಟು ರ್ಯಾಲಿಗಳನ್ನ ಮಾಡಲಾಗಿದೆ. ಇಂಥ ಒಂದು ಅವಕಾಶ ಪತ್ರಿಜಿಯವರು ನಮ್ಗೆ ಲೈವ್ ನಲ್ಲಿ ಸಿಕ್ಕು ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಜೀವನ ನಿಜವಾಗಲೂ ಆನಂದಮಯವಾಗಿದೆ. ಆನಂದೋ ಬ್ರಹ್ಮ ಆಗಿ ಇವತ್ತು ಜೀವನ ಮಾಡ್ತಾ ಇದೀವಿ. ಇಂಥ ಒಂದು ಅವಕಾಶ ಪತ್ರಿಜಿ ಅವರು ಕೊಟ್ಟಿದ್ದಕ್ಕೆ ಅಂತ, ಅವ್ರು ಕೊಟ್ಟಂತ ಸ್ವತಂತ್ರ ಸ್ವೇಚ್ಛೆಯಿಂದ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರ ಕೃಪಾಶೀರ್ವಾದನೆ ಇಷ್ಟೆಲ್ಲ, ಅವರ ಸತ್ಸಂಕಲ್ಪನೆ ಇಷ್ಟೆಲ್ಲ ಮಾಡೋದಿಕ್ಕೆ ಅವಕಾಶ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ರಾಮನಗರದ ಸುತ್ತಮುತ್ತಲು ಸಾಕಷ್ಟು ಪಿರಮಿಡ್ಗಳು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸಾಕಷ್ಟು ರ್ಯಾಲಿಗಳು ಆಗಿದೆ. ಇವತ್ತು ಧ್ಯಾನ ಜಗತ್ತು ಆಗೋದಿಕ್ಕೆ ಪತ್ರಿಜಿ ಅವರ ಸತ್ಸಂಕಲ್ಪನೆ ಕಾರಣ. ನಾವೆಲ್ಲರೂ ಪತ್ರಿಜಿ ಅವರ ಒಂದು ಸತ್ಸಂಕಲ್ಪದ ಅಡಿಯಲ್ಲಿ ಇವತ್ತು ನಾವು ನೀವೇನ್ ಸೇರಿದ್ದೇವೆ, ನಿಜವಾಗ್ಲೂ ಒಂದು ಸದಾವಕಾಶ. ಇವತ್ತು ಧ್ಯಾನ ಮಾಡೋದಿಕ್ಕೆ ಪಿರಮಿಡ್ಗಳು ಸಾಕಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇವತ್ತು ನನ್ನ ಅನುಭವ ಹೇಳ್ಬೇಕು ಅಂತಂದ್ರೆ, ನಿಜವಾಗಲೂ ನಾವೇನು ಪೊಲೀಸ್ ಇಲಾಖೆಯಲ್ಲಿ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆಗ್ಬೇಕಾದ್ರೆ ಇಷ್ಟು ಬೇಗ ಹೆಂಗೆ ಆಯ್ತು ಅಂತ 60 ವರ್ಷ ಕಳೆದಿದ್ದೇನಾ? ನಾನು 60 ವರ್ಷದ ಒಂದು ಅನುಭವನ ಒಂದ್ಸಾರಿ ತಿರುಗಿ ನೋಡಿದ್ರೆ ಇದು ಒಂದು ಜೀವನನ ಅನ್ನಿಸ್ತು. ಇವತ್ತು ಪ್ರಾಣಿ ಪಕ್ಷಿಗಳು ಸಹ ಆ ಜೀವನ ಮಾಡ್ತವೆ. ಆ ಜೀವನ ಬೇಡ, ಒಂದು ಸ್ಪಿರಿಚುಯಾಲಿಟಿಲಿ ನನ್ನನ್ನ ನಾನು ತೊಡಸ್ಕೋಬೇಕು ಅಂತೇಳಿ, ನಾನು ಒಂದು ಸೊಸೈಟಿಲಿ ನನ್ನನ್ನ ನಾನು ತೊಡಸ್ಕೋಬೇಕು, ನನ್ನನ್ನ ನಾನು ಕಾಣ್ಬೇಕು ಅನ್ನೋ ಒಂದು ಧ್ಯೇಯದಿಂದ ನಾನು ಈ ಸೊಸೈಟಿಯಲ್ಲಿ ನನ್ನನ್ನ ನಾನು ತೊಡಸ್ಕೊಂಡು ಧ್ಯಾನನೇ ನನ್ನ ಉಸಿರಾಗಿ ನಾನು ಜೀವಿಸ್ತಾ ಇದ್ದೀನಿ. ನಾನು ಧ್ಯಾನದ ಜೀವನನ ಸವಿತಾ ಇದ್ದೀನಿ. ನಾನು ಅದರಲ್ಲೇ ನನ್ನನ್ನ ನಾನು ತೊಡಸ್ಕೊಂಡು ಆನಂದವಾಗಿ ಜೀವಿಸ್ತಾ ಇದ್ದೀನಿ. ಇವತ್ತು ಶಾಲಾ ಮಕ್ಕಳಿಗೆ ಈ ಧ್ಯಾನ ಶಿಕ್ಷಣ ಕಲಿಸೋದ್ರ ಜೊತೆಗೆ ಪೊಲೀಸ್ ಇಲಾಖೆಗೆ, ಪೊಲೀಸ್ ತರಬೇತಿ ಕೇಂದ್ರಗಳಲ್ಲಿ ಪೊಲೀಸರಿಗೆ ಈ ಧ್ಯಾನ ಶಿಕ್ಷಣನ ಕೊಡೋದ್ರ ಜೊತೆಗೆ ಮನೆ ಮನೆಗೆ ಮಂಡಲ ಧ್ಯಾನಗಳನ್ನ ಆಯೋಜಿಸ್ತಾ ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲೂ ಮಂಡಲ ಧ್ಯಾನಗಳು ನಡೀತಾ ಇದೆ. ಹಳ್ಳಿಗಳಲ್ಲೂ ಪಿರಮಿಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇವೆಲ್ಲವೂ ಇದಕ್ಕೂ ಪತ್ರಿಜಿ ಅವರು ಕೊಟ್ಟಂತ ನಮಗೆ ಒಂದು ಸ್ವತಂತ್ರ ಕೊಟ್ರು. ಧ್ಯಾನ ಮಾಡ್ತೀಯ, ಧ್ಯಾನ ಮಾಡು, ಗೋ ಹೆಡ್ ಅನ್ನೋರು. ಜೊತೆಗೆ ಪ್ರಚಾರ ಮಾಡ್ತೀಯಾ, ಗೋ ಹೆಡ್ ಅನ್ನೋರು. ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡ್ತೀಯಾ, ಮಾಡು ಅನ್ನೋರು. ಪ್ರತಿಯೊಂದಕ್ಕೂ ನಮ್ಮನ್ನ ಅವರು ಪ್ರೇರಣೆ ಕೊಡ್ತಾ ನಮಗೆ ಅವರು ಕೊಟ್ಟಂತ ಒಂದು ಶಕ್ತಿ, ಇವತ್ತು ಆತ್ಮಜ್ಞಾನ ಹೊಂದೋದಿಕ್ಕೆ ಅವರು ಕೊಟ್ಟಂತ ಒಂದು ಸ್ವತಂತ್ರ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ನಾವು ಈಗೇನ್ ಧ್ಯಾನಿಗಳಿದೀವಿ, ನಾವೆಲ್ಲರೂ ಬೆಳೆಯೋದಿಕ್ಕೆ ಪತ್ರಿಜಿ ಅವರು ಕೊಟ್ಟಂತ ಒಂದು ಸ್ವತಂತ್ರ ನಾವು ಅವಕಾಶ ಆಗಿದೆ. ಅದ್ರ ಜೊತೆಗೆ ಇವತ್ತು PMC ಚಾನೆಲ್ ಮುಖಾಂತರ, ಇವತ್ತು ಯೂಟ್ಯೂಬ್ ಮೀಡಿಯಾ ಮುಖಾಂತರ ನಮ್ಗೆ ಎಲ್ಲ ಧ್ಯಾನಿಗಳ ಒಂದು ಅನುಭವ ಜ್ಞಾನ ಪ್ರತಿಯೊಬ್ಬರಿಗೂ ಸುದೈವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಇವತ್ತು ನನ್ನ ಅನುಭವ ಏನು ಹೇಳಲಿಕ್ಕೆ ನಾನು ಇಷ್ಟ ಇಲ್ಲ. ಪಿರಮಿಡ್ ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಬರೇ ಇದರಲ್ಲೇ ನನ್ನ ಜೀವನ. ಸಸ್ಯಾಹಾರ ಜಾಥಾಗಳನ್ನ ಪ್ರತಿ ಊರೂರಲ್ಲೂ ಈಗ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಇಂದ ಹಿಡಿದು ಬಳ್ಳಾರಿಯಲ್ಲಿ 2015ರಿಂದಾನೇ ಸಸ್ಯಾಹಾರ ಜನಜಾಗೃತಿ ಜಾಥಾಗಳನ್ನ ಏರ್ಪಾಡು ಮಾಡಿದ್ವಿ. ಸುಮಾರು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನ ಮಾಡ್ಲಿಕ್ಕೆ ಪತ್ರಿಜಿ ಅವರು ಕೊಟ್ಟಂತ ಸ್ವತಂತ್ರ ಅಂತ ಹೇಳ್ಬೋದು. ಅವರ ಒಂದು ಸಂಕಲ್ಪ ನಿಜವಾಗ್ಲೂ ನಮ್ ಜೊತೆ ಇದೆ. ಇವತ್ತೇನೇ ಇದ್ರೂ ಅವರ ಒಂದು ನಮ್ಮ ಶಕ್ತಿ, ಸತ್ಸಂಕಲ್ಪ ಶಕ್ತಿ ನಮ್ ಜೊತೆ ಇರುತ್ತೆ. ಅವರ ದೇಹ ಇದ್ದಾಗ ಅವರು ನಮ್ಮ ಹಿಂದೆ ನಿಂತು ನಮ್ಗೆ ಬೆನ್ನೆಲುಬಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಈಗ ಅವ್ರ ದೇಹ ಇಲ್ಲ, ಆದ್ರೆ ಅವರ ಸೂಕ್ಷ್ಮ ಶರೀರ ನಮ್ಮ ಜೊತೆ, ನಮ್ಮ ಮುಂದೆ ಇದ್ದು ಎಲ್ಲಾ ಕಾರ್ಯಕ್ರಮಕ್ಕೂ ಅವರು ನಿಂತು ನಡೆಸ್ಕೊಡ್ತಾ ಇದ್ದಾರೆ. ಅವರ ಒಂದು ದಿವ್ಯ ಶಕ್ತಿ ನಮ್ ಜೊತೆಗೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಒಂದು ಜೂಮ್ ಕ್ಲಾಸ್ ನಲ್ಲಿ ನನ್ನ ಅನುಭವ ಏನಂತಂದ್ರೆ, ನನ್ನ ಬದಲಾವಣೆನೆ ನನ್ನ ಅನುಭವ, ನನ್ನಲ್ಲಿ ಆಗಿರೋ ಪರಿವರ್ತನೆ ಏನಂತಂದ್ರೆ, ಅಂದು ನಾನೇನು ಈ ಧ್ಯಾನಕ್ಕೆ ಬರೋಕ್ ಮುಂಚೆ ನಿಜವಾಗ್ಲೂ ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಿದ್ರು ಏನು ತಪ್ಪಾಗ್ಲಿಕ್ಕಿಲ್ಲ. ಪ್ರಾಣಿ ಪಕ್ಷಿಗಳು ಜೀವನ ಮಾಡ್ತವೆ, ನಾವು ಅದೇ ಜೀವನನೇ ಮಾಡಿರೋದು. ಈ ಧ್ಯಾನಕ್ಕೆ ಬಂದ ಮೇಲೆ ನಾನೊಬ್ಬ ಮಾನವನಾಗಿದ್ದೀನಿ. ಮಾನವನಿಂದ ಮಾಧವನಾಗೋ ಬೇಕು ಅನ್ನೋದೇ ಪತ್ರಿಜಿ ಅವರ ಒಂದು ಕನಸು. ಅದರ ಅಡಿಯಲ್ಲಿ ನನ್ನ ಜೀವನ ಸಾಗ್ತಾ ಇದೆ. ಈ ಜೀವನ ಆನಂದವಾಗಿದೆ. ಈ ಆನಂದವಾದಂತ ಜೀವನ ಪತ್ರಿಜಿಯವರ ಕೊಡುಗೆ ಅಂತ ಹೇಳಲಿಕ್ಕೆ, ಅವರ ಪಾದಗಳಿಗೆ ನನ್ನ ಈ ಒಂದು ಕೊಡುಗೆನ ಅರ್ಪಣೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಜೀವನ ಸಾರ್ಥಕ ಆಗ್ಲಿಕ್ಕೆ ಪತ್ರಿಜಿಯವರ ಒಂದು 40 ವರ್ಷಗಳ ಒಂದು ಶ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನನಗೇನು ಆನಂದ ಸಿಕ್ಕಿದೆ ಅವರ ಪಾದಗಳಿಗೆ ಅರ್ಪಿತ ಅಂತ ನನ್ನ ಹೇಳಿದ್ದೀನಿ. ಈ ಒಂದು ನನ್ನ ಅನುಭವ ಸಾಕಷ್ಟು ಈಗೇನು ಮಾಡ್ತಾ ಇದ್ದೀನಿ, ಪ್ರತಿ ದಿನ ನಾನು ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ. ಸ್ಕೂಲ್ಗಳಲ್ಲಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಶಿಕ್ಷಣ, ಧ್ಯಾನ ಶಿಕ್ಷಣ ಕೊಡೋದು, ಜೊತೆಗೆ ಹಳ್ಳಿಯಲ್ಲೂ ಇವತ್ತು ಪ್ರಚಾರ ಮಾಡೋದು, ಮತ್ತೆ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಇದನ್ನೇ ಮಾಡ್ತಾ ಇದೀವಿ. ಲಲಿತಾ ಮೇಡಮ್ ಕೇಳಿಸ್ತಾ ಇದೆಯಾ? ಬ್ರೇಕ್ ಆಗ್ತಾ ಇದೆ ಸರ್, ಅವಾಗ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ನಿಮ್ ಮಾತು ಸರಿಯಾಗಿ ಕೇಳಿಸ್ತಾ ಇಲ್ಲ. ಹೌದಾ? ಅಂದ್ರೆ ಅವಾಗ ಆತರ ಆಗ್ತಾ ಇದೆ ಸರ್, ಬರ್ತಾ ಇದೆ. ಈಗ ಮಾತಾಡಿ ಸರ್, ಮಾತಾಡಿ. ಕೇಳಿಸ್ತಾ ಇದೆಯಮ್ಮ? ಮಾತಾಡಿ ಸರ್, ಮಾತಾಡಿ. ಈಗ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಈಗಮ್ಮ ಕೇಳಿಸ್ತಾ ಇದೆಯಮ್ಮ? ಸರಿ, ಕೇಳಿಸ್ತಾ ಇದೆ, ಸರ್. ನಿಮ್ ಮಾತು ಬರ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಸರ್. ಅದು ಮತ್ತೆ ಬಂದ್ ಮಾಡಿದ್ದೀರಾ ನೀವು ಕೇಳಿಸೋದು? ಅದು ಮೈಕ್ ಆನ್ ಮಾಡಿ ಸರ್. ಈಗ ಕೇಳಿಸ್ತಾ ಇದೆಯಮ್ಮ? ಇವಾಗ ಮಾತಾಡಿ ಸರ್. ಈಗ
ನಾವೆಲ್ಲರೂ ಸತ್ಸಂಗಗಳಲ್ಲಿ ಭಾಗವಹಿಸಲೇಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ನಿರ್ಗುಣ ತತ್ವ, ನಿರ್ಗುಣ ತತ್ವೇ ಸಾಕ್ಷಾತ್ಕಾರ ಅಂತೇಳಿ ಹೇಳಿದ್ದಾರೆ ಮಹನೀಯರು. ಇಂಥ ಒಂದು ಸತ್ಸಂಗ ಕಾರ್ಯಕ್ರಮಗಳಲ್ಲಿ, ಇಂಥ ಒಂದು ಜೂಮ್ ಕ್ಲಾಸ್ಗಳಲ್ಲಿ ನಾವೆಲ್ಲರೂ ಭಾಗವಹಿಸ್ಬೇಕು. ನಾವು ಇದರಿಂದ ನಾವೇನು ಅನುಭವ ಪಡಿತಾ ಇದ್ದೀವಿ, ಇದರಿಂದ ಈ ಧ್ಯಾನದಿಂದ ಏನು ಆರೋಗ್ಯ ಪಡೆದಿದ್ದೀವಿ, ಈ ಆರೋಗ್ಯವೇ ಮಹಾಭಾಗ್ಯ. ಇದರಿಂದಾನೇ ಆನಂದ. ಈ ಆನಂದನ ನಾವೆಲ್ಲರೂ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಪ್ರಚಾರ ಮಾಡಬೇಕು. ಪ್ರಚಾರದಲ್ಲಿ ನಾವು ಧ್ಯಾನ ಮಾಡಿದ್ರೆ 10 ರೂಪಾಯಿ ಲಾಭ, ಧ್ಯಾನದ ಪ್ರಚಾರ ಮಾಡಿದ್ರೆ 100 ರೂಪಾಯಿ ಲಾಭ ಇದೆ. ಇಂಥ ಒಂದು ಅವಕಾಶ ಬೇರೆ ಯಾವುದೇ ಸೊಸೈಟಿಲಿ ಇಲ್ಲ. ಇಂಥ ಒಂದು ಅವಕಾಶನ ನಾವು ಸದುಪಯೋಗ ಮಾಡ್ಕೋಬೇಕು. ಪತ್ರಿಜಿ ಅವರ ಕನಸೇನಿದೆ, ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಏನಾಗ್ಬೇಕು ಅಂತ ಅವರ ಸತ್ಸಂಕಲ್ಪ ಏನಿದೆ, ಆ ಸತ್ಸಂಕಲ್ಪದಲ್ಲಿ ಜೊತೆಗೆ ನಾವು ಮುನ್ನಡಿಬೇಕು ಅಂತಂದ್ರೆ ನಾವು ಇಂಥ ಒಂದು ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು, ಜಾಥಾಗಳಲ್ಲಿ ಭಾಗವಹಿಸ್ಬೇಕು. ನಮ್ಮ ಶಕ್ತಿ ಇದ್ರೆ ಪಿರಮಿಡ್ಗಳನ್ನ ಮನೆ ಮನೆಯಲ್ಲಿ ಹಾಕೋಬೇಕು. ಇಲ್ಲ ಕನ್ಸ್ಟ್ರಕ್ಷನ್ ಮಾಡುವಂತ ಶಕ್ತಿ ಇದ್ರೆ ಪ್ರತಿಯೊಬ್ಬರು ಮನೆ ಮೇಲಾಗ್ಲಿ ಒಂದು ಸಣ್ಣ ಪಿರಮಿಡ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಇದು ಪತ್ರಿಜಿ ಅವರ ಒಂದು ಪಿರಮಿಡ್ ಜಗತ್ ಆಗ್ಬೇಕು ಅಂತಂದ್ರೆ, ಧ್ಯಾನ ಜಗತ್ ಆಗ್ಬೇಕು ಅಂತಂದ್ರೆ ನಾವೆಲ್ಲರೂ ಹೆಚ್ಚಿನ ಶ್ರಮ ವಹಿಸಿ ನಾವು ಮಾಡಿದ್ರೆ ನಾವು ಮುಕ್ತಿ ಮಾರ್ಗಕ್ಕೆ ಹತ್ತಿರ ಆಗ್ತೇವೆ. ಅದರ ಜೊತೆಗೆ ಆತ್ಮಜ್ಞಾನ ಹೊಂದಿ ಇದೇ ಜನ್ಮ ಕಡೆ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಸಾಕಷ್ಟು ಮಹನೀಯರುಗಳು ಹೇಳಿದ್ದಾರೆ. ನಾವು ಇದೇ ಜನ್ಮ ಕಡೆ ಮಾಡ್ಕೋಬೇಕು ಅಂತಂದ್ರೆ ಅಹಿಂಸೋ ಪರಮೋ ಧರ್ಮ. ಆ ಅಹಿಂಸೋ ಪರಮೋ ಧರ್ಮದ ಅಡಿಯಲ್ಲಿ ಧರ್ಮೋ ರಕ್ಷಿತ ಧರ್ಮವನ್ನು ನಾವು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನ ರಕ್ಷಿಸತ್ತೆ ಅನ್ನೋ ಒಂದು ಅಡಿಯಲ್ಲಿ ನಾವೆಲ್ಲರೂ ಇವತ್ತು ಏನ್ ಧ್ಯಾನ ಮಾಡ್ತಾ ಇದ್ದೀವಿ, ನಮ್ಮ ಧರ್ಮ ನಮ್ಮನ್ನ ಕಾಯತ್ತೆ ಅನ್ನೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಧರ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ ಸನಾತನ. ನಾವು ಇವತ್ತು ಇಷ್ಟು ನಾವು ಸುಖವಾಗಿದ್ದೀವಿ, ಆನಂದವಾಗಿದ್ದೀವಿ ಅಂತಂದ್ರೆ ನಮ್ಮ ಧ್ಯಾನ ಮೂಲಂ ಇದಂ ಜಗತ್ತು, ಎಲ್ಲದಕ್ಕೂ ಮೂಲ ಧ್ಯಾನನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧ್ಯಾನದಿಂದನೇ ವೇದಗಳಾಗಲಿ, ಉಪನಿಷತ್ತುಗಳಾಗಲಿ, ಪುರಾಣಗಳಾಗಲಿ, ಭಗವದ್ಗೀತೆ ಆಗಲಿ, ರಾಮಾಯಣ ಆಗಲಿ, ಇವೆಲ್ಲವನ್ನು ಮೂಲ ಧ್ಯಾನ. ಅವರು ಮಹನೀಯರೇನು ಮಾಡಿದ್ರು, ಮಹರ್ಷಿಗಳೆಲ್ಲ ಏನ್ ಮಾಡಿದ್ರು, ತಪಸ್ಸು ಅಂತ ಅಂದ್ರು. ಇವತ್ತು ಈ ಒಂದು ಅವರೆಲ್ಲರೂ ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡಿ ಆ ಶಕ್ತಿಯಿಂದ ಇವ್ರನ್ನೆಲ್ಲನೂ ವೇದಗಳಾಗ್ಲಿ, ಉಪನಿಷತ್ತುಗಳಾಗ್ಲಿ, ಪುರಾಣಗಳಾಗ್ಲಿ, ರಾಮಾಯಣ ಆಗ್ಲಿ, ಭಗವದ್ಗೀತೆ ಆಗ್ಲಿ ಇವೆಲ್ಲವನ್ನು ಬರೆದಿದ್ದು ವೇದವ್ಯಾಸರು, ವಾಲ್ಮೀಕಿ ಮಹರ್ಷಿಗಳು ಇವರೆಲ್ಲರೂ ತಪಸ್ಸು ಅಂತ ಮಾಡಿದ್ರು. ಆ ತಪಸ್ಸು ನ ಶಕ್ತಿಯಿಂದ ಇವೆಲ್ಲವನ್ನು ಬರೆದಿದ್ದು. ಆದ್ರೆ ಇವತ್ತು ನಾವು ಕಾಡ್ಗೋಗಿ ತಪಸ್ ಮಾಡೋ ಕೆಲಸ ಇಲ್ಲ. ನಾವು ಇದ್ದಲ್ಲೇ ಈ ಧ್ಯಾನ ಮಾಡಿ ಎಂತ ಶಕ್ತಿ ಬೇಕಾದ್ರೂ ನಾವು ಪಡಿಬಹುದು. ಆ ಶಕ್ತಿ ಜ್ಞಾನವಾಗಿ ಪರಿವರ್ತನೆ ಹೊಂದಿ ನಾವು ಏನ್ ಬೇಕಾದ್ರೂ ಇವತ್ತು ಮಾಡಬಹುದು. ಆ ನಿಟ್ಟಿನಲ್ಲಿ ನಮಗೆ ಪತ್ರಿಜಿ ಅವರು ನಮಗೆ ಬೇಸ್ ಹಾಕಿ ಕೊಟ್ಟೋಗಿದ್ದಾರೆ. ಈ ಒಂದು ಧ್ಯಾನ ಜಗತ್ತು ಮುಂದಿನ ದಿನಗಳಲ್ಲಿ ಧ್ಯಾನ ಜಗತ್ತು ಆಗ್ತೈತೆ, ಹಾಗೆ ಸಸ್ಯಾಹಾರ ಜಗತ್ತು ಆಗತ್ತೆ, ಜೊತೆಗೆ ಪಿರಮಿಡ್ ಜಗತ್ತು ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ
ಇವತ್ತು ಪತ್ರಿಜಿಯವರು ಸಹ ಸಾಕಷ್ಟು ಹೇಳಿದ್ದಾರೆ. ಪತ್ರಿಜಿಯವರು ದೇಹ ಇಲ್ಲ ಅಷ್ಟೇ, ಪತ್ರಿಜಿಯವರು ನಮ್ ಜೊತೆಗಿದ್ದಾರೆ. ನಾವ್ ಏನೇ ಕೆಲಸ ಮಾಡಿದ್ರು ಇವತ್ತು ನಮಗೆ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದಾವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟ ಹೇಳಿ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ ಧನ್ಯವಾದ ಧನ್ಯವಾದ. ಅಮ್ಮ ಟೈಮ್ ಇದೆಯಮ್ಮ ಇನ್ನ? ನಿಮ್ಗೆ ಏನಾದ್ರು ವೀಕ್ಷಕರಿಗೆ ಇದು ಕ್ವಶನ್ ಏನಾದ್ರು ಡೌಟ್ಸ್ ಇದ್ರೆ ಪ್ರಶ್ನೆ ಇದ್ರೆ ಕೇಳ್ಬೋದು. ಒಂದ್ 10 ನಿಮಿಷ ಇದೆ ಸರ್, ಪ್ರಶ್ನೆ ಉತ್ತರ ಇದೆ. ಹೇಳಿ. ಯಾರಾದ್ರೂ ಕೇಳೋದಿದ್ರೆ ಕೈ ಎತ್ತೆ ಓಕೆ ಸರ್. ತುಂಬಾ ಒಂದು ಅದ್ಭುತವಾದಂತಹ ನಿಮ್ಮ ಅನುಭವವನ್ನ ಹೇಳಿದ್ರಿ. ಮತ್ತೆ ಬಳ್ಳಾರಿಯಲ್ಲಿ ನೀವು ಬಳ್ಳಾರಿ ಮಾಸ್ಟರ್ಸ್ ಬಂದು ಅಲ್ಲಿ ಎಲ್ಲಾ ಪ್ರಚಾರ ಮಾಡಿ 2016-17ಕ್ಕೆ ರಾಮನಾಥ್ರಿಗೆ ಬಂದು ಇಲ್ಲಿ ಕೂಡ ಪಿರಮಿಡ್ ಕಟ್ಸಿದ್ದೀರಾ. ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಪ್ರಚಾರ ಮನೆ ಮನೆಗೂ ಕೂಡ ಧ್ಯಾನ ತಲುಪ್ತಾ ಇದೆ ಅಂತ ಹೇಳಿದ್ರಿ ತಮ್ಮ ಒಂದು ಅನುಭವದಲ್ಲಿ. ಮತ್ತೆ ಅಹಿಂಸೋ ಪರಮೋ ಧರ್ಮ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿದ್ರಿ. ನಾವು ಧರ್ಮದಿಂದ ಜೀವಿಸಿದ್ರೆ ಧರ್ಮನೇ ನಮ್ಗೆ ರಕ್ಷಣೆ ಮಾಡುತ್ತೆ ಅಂತ ತುಂಬಾ ಅದ್ಭುತವಾಗಿ ನಿಮ್ಮ ಒಂದು ಅನುಭವವನ್ನ ಹಂಚ್ಕೊಂಡಿದ್ರಿ ಸರ್. ನಿಮ್ಗೆ PMCSSK ವತಿಯಿಂದನೂ ಕೂಡ ಮತ್ತೆ ಹನುಮಸಾಗರ್ ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಮತ್ತೆ ಹಾಗೆ ಹನುಮಸಾಗರ ಧ್ಯಾನ ಮಹಾಯಜ್ಞಕ್ಕೆ ತಮ್ಮ ಒಂದು ವಸುದೇವ ಕುಟುಂಬ ಅಂದ್ರೆ ಎಲ್ರು ಕೂಡ ಬಂದು ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ನಾವು ಮಾಡ್ಕೊಳ್ತಾ ಇದ್ವಿ. ಧನ್ಯವಾದ ಸರ್. ಮಾಸ್ಟರ್ಸ್ ಯಾರಾದ್ರೂ ಸರ್ಗೆ ಡೌಟ್ಸ್ ಇದ್ರೆ ಮತ್ತೆ ಏನಾದ್ರು ಕೇಳೋದಿದ್ರೆ ಕೇಳಬಹುದು. ಮಾಸ್ಟರ್ಸ್ ಸರ್ ಜೊತೆಗೆ ಮಾತಾಡ್ಬೋದು. ಶ್ರೀದೇವಿ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಅದೇ ಅವ್ರದ್ದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್. ಹೇಳಮ್ಮ, ನಮಸ್ಕಾರ. ಹೇಳು. ಸರ್ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇಲ್ಲಮ್ಮ? ಕೇಳ್ತಾ ಇದೆ ಸರ್. ಹೇಳಮ್ಮ ಕೇಳಮ್ಮ. ಸರ್ ಧ್ಯಾನಕ್ ಬಂದು 12-13 ವರ್ಷ ಆಯ್ತಂತ ಹೇಳಿದ್ರಿ ಸರ್. ನೀವು ರಿಟೈರ್ಡ್ ಪೊಲೀಸ್ ಅಂತ ಹೌದಮ್ಮ. ಹೇಳಿದ್ರಿ. ನಮ್ಮ ಯಜಮಾನ್ರು ಕೂಡ ಈಗ ASI ಇದಾರೆ ಸರ್. ಧ್ಯಾನಕ್ಕೆ ಆಕ್ಚುಲಿ ಬರ್ಲೇಬೇಕ್ರಿ ಸರ್. ಈ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದಾರ, ಧ್ಯಾನಕ್ ಬರ್ಲೇಬೇಕ್ರಿ ಸರ್. ಹ್ಞೂನ್ರಿ. ಸಿಟ್ಟು ಕೋಪ ಏನೇನು ಬರೋದಿಲ್ಲ. ಇನ್ನೊಬ್ರು ಏನಂದ್ರುನು ಗಾಸಿಪ್ ಮಾತುಗಳು ತಲೆನೇ ಕೊಡೋದಿಲ್ಲ ಸರ್. ಧ್ಯಾನದಿಂದ ಧ್ಯಾನಕ್ಕ ನಮ್ ಸರ್ ಕೂಡ ಮಾಡ್ತಾ ಇದ್ದಾರೆ ಸರ್ ಧ್ಯಾನ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನೀವು ಚೆನ್ನಾಗಿ ಹೇಳಿದ್ರಿ ಸರ್. ನೀವು ಹಳ್ಳಿಗೆ ಹೋಗಿ ಪ್ರಚಾರ ಮಾಡೋದಾತು, ಮತ್ತೆ ಸಸ್ಯಾಹಾರಿ ಜಾಥಾ ಕೂಡ ನೀವೆಲ್ಲಾ ಇದು ಮಾಡಿದ್ರಂತೆ ಸೀನಿಯರ್ ಮಾಸ್ಟರ್ಸ್. ಇದ ಫಸ್ಟ್ ಸರ್ ನಿಮ್ ಕ್ಲಾಸ್ ಕೇಳಿದ್ದು ನಾವು. ತುಂಬಾ ಚೆನ್ನಾಗಿ ಹೇಳಿಕೊಟ್ರಿ ಸರ್ ಕ್ಲಾಸ್. ಸರ್ ನೀವು AC ಪಿರಮಿಡ್ ರಾಮನಗರದಲ್ಲಿ ಇದೆ ಅಂತ ಹೇಳಿದ್ರಿ ಸರ್. ಹೌದು ಸರ್. ರಾಮನಗರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಹಿಂಭಾಗ. ಎಲ್ಲಿ ಸರ್ ಅದು ಸರ್? ರಾಮನಗರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಹಿಂಭಾಗ. ಅದು ಎಲ್ಲಿ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸರ್. ಇದು ಬೆಂಗಳೂರು ಹತ್ರ ತುಮಕೂರು ಕಡೆ ಬರುತ್ತೆ ಮೇಡಮ್ ಇದು. ಇಲ್ಲ ಎಲ್ಲಿ ಬರುತ್ತೆ ಸರ್? ಬೆಂಗಳೂರು ಮೈಸೂರು ರೋಡ್. ಬೆಂಗಳೂರು ಮೈಸೂರು ರೋಡ್. ಬೆಂಗಳೂರು ಮೈಸೂರು ರೋಡ್. ರಾಮನಗರ 24/7 ಯಾವಾಗ್ಲೂ ತೆರೆದಿರುತ್ತೆ, ಯಾವಾಗ್ಲೂ ಧ್ಯಾನ ಮಾಡ್ಬೋದು ಅಂತ ಹೇಳಿದ್ರಿ ಸರ್. ಹೌದು. ಹ್ಞೂನ್ರಿ ಸರ್. ಧ್ಯಾನ ಮಾಡೋರಿಗೆ ತುಂಬಾ ಚೆನ್ನಾಗೈತಿ ಸರ್. ಪಿರಮಿಡ್ ಎಲ್ಲಾ ಊರಾಗ ಕೂಡ ಆಗ್ಬೇಕು ಸರ್. ಅನುಸಾರ ಕೂಡ ಆಗ್ಬೇಕ್ರಿ ಸರ್. ಆಗತ್ರಿ ಸರ್. ನೀವು ಎಲ್ಲಿಂದ ಮಾತಾಡ್ತೀರಮ್ಮ? ಸರ್ ಇಲ್ಲಿ ಹನುಮಸಾಗರ್ ಸರ್. ಹನುಮಸಾಗರ್ ರೀ, ಕೊಪ್ಪಳ ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕ್ ಸರ್. ಇದು ಯತ್ನ ಇದೆಯಲ್ಲ ಸರ್, ಅಲ್ಲೇ ಹನುಮಸಾಗರ. ಹನುಮಸಾಗರ ಸರ್. ಧ್ಯಾನ ಯಜ್ಞ ಇದೆ ಅಲ್ಲ ಸರ್. ಸರ್ ತುಂಬಾ ಸಂತೋಷ. ನೀವು ಕೂಡ ಬರ್ರಿ ಸರ್.
ಸರಿಯಮ್ಮ, ಬರ್ತೀನಮ್ಮ, ಓಕೆ ಸರ್, ಬರ್ತೀನಿ. ಓಕೆ ಸರ್. ಹಾನ್ರಿ ಸರ್, ತುಂಬಾ ಚೆನ್ನಾಗಿ ಹೇಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಧನ್ಯವಾದ ಅಮ್ಮ. ಧನ್ಯವಾದ. ಧನ್ಯವಾದ. ಹರಿಂ ಸರ್, ಸರ್, ಹರಿಂ ಸರ್ ನಮಸ್ತೆ. ಎಲ್ಲ ನಮಸ್ಕಾರ. ಧ್ಯಾನ ಬಂಧುಗಳಿಗೂ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ತುಂಬಾ ಧನ್ಯವಾದ. ನಮ್ಮ SSK ಪಟೇಗಾರ್ ಗ್ರೂಪ್ ಇಂದ ಹಾಗೂ ಹನುಮಸಾಗರ ಎಲ್ಲ ಧ್ಯಾನ ಬಂಧುಗಳಿಂದ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್. ಗ್ರೂಪ್ ಅಲ್ಲಿ ಬಂದು ತಮ್ಮ ಅನುಭವವನ್ನ 12 ವರ್ಷದ ಅನುಭವವನ್ನ ಚೆನ್ನಾಗಿ ಹಂಚ್ಕೊಂಡ್ರಿ ಸರ್. ನಾವು ಹನುಮಸಾಗರದವರೇ ಸರ್. ಹನುಮಸಾಗರದಲ್ಲಿ ಧ್ಯಾನ ಮಹಾಯಜ್ಞವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಲಲಿತಾ ಮಾಸ್ಟರ್ ಅವರ ನೇತೃತ್ವದಲ್ಲಿ ಇದನ್ನ ಪ್ರಥಮ ಬಾರಿಗೆ ಹಮ್ಮಿಕೊಂಡಿದ್ದೀವಿ. ಇಲ್ಲೇನು Very good. ಪಿರಮಿಡ್ ಏನಿಲ್ಲ, ಇದೇ ಪ್ರಥಮ ಬಾರಿಗೆ ಪ್ರಚಾರನು ಮತ್ತೆ ಧ್ಯಾನ ಮಾಡಿ ಎರಡೂ ಮಾಡ್ತಾ ಇದೀವಿ ಸರ್. ತುಂಬಾ ಸಂತೋಷ. ನಾನು ನಿಮ್ ಜೊತೆ ಇರ್ತೇನೆ. ಬರೋದಕ್ಕೆ ನನಗೂ ಇಷ್ಟ ಇದೆ, ಬರ್ತೀನಿ. ಓಕೆ ಸರ್, ತುಂಬಾ ಧನ್ಯವಾದ ಸರ್. ನಿಮ್ಗೂ ಧನ್ಯವಾದ ಸ್ವಾಮಿ. ಥ್ಯಾಂಕ್ ಯು ಸರ್. ಶ್ರೀದೇವಿ ಮೇಡಮ್ ಮಾತಾಡಿ ಮೇಡಮ್. ಶ್ರೀದೇವಿ ಮೇಡಮ್ ಮಾತಾಡಿ. ಟೀಚರ್ ಮೇಡಮ್, ಶ್ರೀದೇವಿ ಟೀಚರ್ ಮೇಡಮ್ ಮಾತಾಡಿ. ಉಮಾ ಹಲೋ. ಹಾ ಮಾತಾಡಿ ಹಾ. ಮೇಡಮ್. ಹಾ ಮೇಡಮ್. ಹಾ ಮಾತಾಡಿ. ಕೇಳಿಸ್ತಾ ಇದೆ, ಮಾತಾಡಿ ಅಮ್ಮ. ಚಲೋ ಸರ್, ಬಾರಿ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹಾ ರೀ, ಪತ್ರಿಜಿ ಅವ್ರ ನೋಡ್ದಂಗ ಆಯ್ತು ನಿಮ್ ನೋಡ್ತಾ. ಓ, ಚೆನ್ನಾಗಿ you. ಹೇಳಿದ್ರಿ. ಥ್ಯಾಂಕ್ ಯು. ಪತ್ರಿಜಿ ಸರ್ ನೋಡ್ದಂಗ ಆತು ನಿಮ್ಮನ್ನ ನೋಡ್ತಾ. ಅವ್ರ ನುಡಿಗಳನ್ನ ಕೇಳ್ದಂಗ ಆತ್ರಿ. ಭಾರಿ ಚಂದ ಹೇಳಿದ್ರಿ ಸರ್. ಏನಂತಂದ್ರವ ಥ್ಯಾಂಕ್ ಯು ಅಮ್ಮ. ಬರ್ತಾ ಇಲ್ಲ ಯಾಕ? ಬರ್ತಾ ಇಲ್ವಾ ಮೇಡಮ್? ಬರ್ತಾ ಇದೆ, ಮಾತಾಡಿ ಮೇಡಮ್. ಅದು ಆನ್ ಮಾಡಿ. ಇವಾಗ ಮತ್ತೆ ಆಫ್ ಆಯ್ತು. ಇವಾಗ ಮಾತಾಡಿ. ಅದೇ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಸರ್ ಅನುಭವ ಬಾಳ ಚಂದ, ಸರಳ ಭಾಷೆಯೊಳಗ ಬಾಳ ಚೆನ್ನಾಗಿ ಹೇಳಿದ್ರು. ಅಂತದ್ ಯಾವ್ದು ಏನೋ ಅನುಭವ ಆಗಿಲ್ಲ ಅಂತ ಹೇಳಿದ್ರು ಸರ್. 12 ವರ್ಷ ಆದ್ರೂ ಅದ್ರಲ್ಲಿ ಬಹಳ ಡೀಪ್ ಆದ ಒಂದು ವಿಚಾರಗಳನ್ನ ಹೇಳಿದ್ರು ಸರ್. ಅಲ್ಲ, ಕೊನೆಗೆ ಹೇಳಿದ್ರಲ್ಲ ಮೇಡಮ್ ಅವರು, ಅದೇ ನನ್ನ ಅನುಭವ. ಪಿರಮಿಡ್ ಕಟ್ಸೋದು, ಧ್ಯಾನ ಪ್ರಚಾರ ಮಾಡೋದು, ಮತ್ತೆ ಎಲ್ಲಾ ಕಡೆನು ಈ ತರ ಅನ್ನದಾನ ಅವ್ರ ಪಿರಮಿಡ್ ಅಲ್ಲಿ ಅದನ್ನೆಲ್ಲ ಅಲ್ಲಿ ಅನುಭವ ಆಗಿದೆ. ಆ ತರ ಅನುಭವ ಆಗಿದೆ. ಪ್ರಚಾರ ಅದನ್ನೇ ಅವ್ರ ಅನುಭವ ಅಂತ ಅನ್ಕೊಟ್ರು. ಪಬ್ಲಿಸಿಟಿ ಬಹಳ ಆಗೈತ್ರಿ ಸರ್ದ ಪಿರಾಮಿಡ್. ಹೌದು ಮೇಡಮ್. ಅಲ್ಲೇ ಬೆಂಗಳೂರಲ್ಲೇ ಏನ್ ಮೇಡಮ್? ರಾಮನಗರ. ಬೆಂಗಳೂರು ಮೈಸೂರು ರೋಡ್, ರಾಮನಗರ. ಬರ್ತೀವ್ರಿ ಸರ್. ಬರ್ರಿ. ಲಲಿತಾ ಮೇಡಮ್ ಅವ್ರ ಜೋಡಿ. ಬನ್ನಿ ಮೇಡಮ್, ಬನ್ನಿ ಮೇಡಮ್, ಎಲ್ರು ಕೂಡ ಹೋಗೋಣ. ಅವ್ರದ್ದು ಲಿಫ್ಟ್ ಪಿರಮಿಡ್, AC ಇದೆ, ಲಿಫ್ಟ್ ಇದೆ, ಮತ್ತೆ ನಿತ್ಯ ಅನ್ನದಾನ ಎಲ್ಲಾ ಚೆನ್ನಾಗಿದೆ ವ್ಯವಸ್ಥೆ. ಮತ್ತೆ ಹುಣ್ಣಿಮೆ ದಿನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ, ಪ್ರತಿ ಹುಣ್ಣಿಮೆನೂ ಕೂಡ ಅವರು. ಒಂದ್ ಭೇಟಿ ಕೊಡ್ಲೇಬೇಕು ಹಂಗಾರ ಅಲ್ಲಿ. ಹೋಗೋಣ ಬನ್ನಿ ಎಲ್ರು ಸೇರಿ. ಮೇಡಮ್, ಹನುಮಸಾಗರ ಟೀಮ್ ಬಂದ್ಬಿಡಿ ಒಂದ್ಸತಿ. ಅವ್ರ ರಾಮನಗರ ಪಿರಮಿಡ್ ಹೋಗಿ ಅಲ್ಲಿ ಒಂದು ಟ್ರೆಕ್ಕಿಂಗ್ ಸರ್ ಕರ್ಕೊಂಡು ಹೋಗ್ತಾರೆ ಹುಣ್ಣಿಮೆ ದಿನ. ಅವಾಗ ಎಲ್ರು ಕೂಡ ಹೋಗೋಣ. ಆ ಸಮಯದಲ್ಲಿ ಬನ್ನಿ ಹುಣ್ಣಿಮೆ. ಅದ ರೀ, ಏಕನಾಥ್ ಸರಿಗೆ ಒಂದ್ ಪ್ಲಾನ್ ಮಾಡಿ ಕರ್ಕೊಂಡ್ ಹೋಗಂತ ಹೇಳೋಣ. ಏಕನಾಥ್ ಸರ್ಗೂ ಕೂಡ ನಾವ್ ಹೇಳಿದ್ದೀವಿ, ಸರ್ ಇದು ನಿಮ್ ಊರಿನ ಜನಗಳಿಗೆಲ್ಲಾ, ಹನುಮಸಾಗರಕ್ಕೆ ಎಲ್ಲಾ ಆತ್ಮಬಂಧುಗಳಿಗೂ ಟ್ರೆಕ್ಕಿಂಗ್ ಈ ತರನು ಕೂಡ ಮಾಡೋಣ, ತುಂಬಾ ಖುಷಿಯಾಗಿ ಬರ್ತಾರೆ ಅಂತ. ಧ್ಯಾನ ಮಾಡೋದಷ್ಟೇ ಅಲ್ಲ, ಧ್ಯಾನ ಮಾಡೋರು ಈ ತರ ಒಂಥರ ಇದನ್ನು ತುಂಬಾ ಎಂಜಾಯ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ಬೇಕು ಜನಗಳಿಗೆ ಅಂತ ಹೇಳ್ತೀನಿ. ಏಕನಾಥ್ ಸರ್ಗೆ ಧ್ಯಾನದ ಜೊತೆಗೆ ಎಂಜಾಯ್ಮೆಂಟ್ ಇರ್ಬೇಕಲ್ಲ ಅಂದ್ರ ಬರ್ತಾರ. ಬರ್ತೀವ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಗೂ ನಮಸ್ತೆ, ಧನ್ಯವಾದ. ಮೇಡಮ್ ಮಾತಾಡಿ ಮೇಡಮ್. ಹೇಮಾ ಮೇಡಮ್. ಹಲೋ.
ಮಾತಾಡಿ ಹಾ ಮೇಡಮ್. ಹಾ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಪತ್ರಿಜಿ ಅವ್ರಿಗೆ ಸ್ವರ್ಣಮಾಲಾ ಅಮ್ಮನವ್ರಿಗೆ ವಂದಿಸುತ್ತಾ, ಸರ್ ನಾನು ಪಿರಮಿಡ್ ಅಲ್ಲಿ ಬೆಂಗಳೂರಿನಲ್ಲಿ ಹೋದ್ಸರೆ ನೀವು ಸಂದರ್ಶನ ತಗೊಂಡಿದ್ರಿ ಸರ್. ನನಗ ಈ ಸೇಮ್ ನಿಮ್ ಪಕ್ಕ ಕುಂತ್ ಮಾತಾಡ್ಬೇಕಾದ್ರೆ ನಮ್ ಪತ್ರಿಜಿ ಅವ್ರ ಜೊತೆನೆ ಕುಂತಿನ ಅನ್ನೋ ಫೀಲ್ ಆಗ್ತಿತ್ತು ಸರ್ ನನಗೆ. ತುಂಬಾ ಅದ್ಭುತ ಸರ್. ನಾನು ಫಸ್ಟ್ ಟೈಮ್ ನಾನು ಅಲ್ಲಿ ಸ್ಟೇಜ್ ಮೇಲೆ ಇದ್ದಾಗ ನೀವು ಪಕ್ಕದಲ್ಲಿ ಕುತ್ಕೊಂಡು ನನಗೆ ಪ್ರೋತ್ಸಾಹ ಕೊಟ್ರಿ. ನಾ ಈ ಪತ್ರಿಜಿ ಅವರ ಈ ಕಾನ್ಸೆಪ್ಟ್ ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಸರ್. ನಾ ತುಂಬಾ ಡಿಪ್ರೆಷನ್ ನಲ್ಲಿ ಇದ್ದಾಗ ಈ ಸಂಸ್ಥೆ ನನ್ನ ಎತ್ತಿ ಮೇಲಕ್ಕೆತ್ತಿದೆ. ನಾನು ತುಂಬಾ ಕೃತಜ್ಞತೆ ಹೇಳ್ತೀನಿ ಸರ್. ಇದಕ್ಕೆ ಪಿರಮಿಡ್ ವ್ಯಾಲಿಯಲ್ಲಿ ನೀವು ಸಂದರ್ಶನ ತಗೊಂಡಿದ್ರಿ ಸರ್. ನಿಮ್ ಪಕ್ಕನೇ ನಾನು ಕುತ್ಕೊಂಡಿದ್ದೆ. ನಾನು ಏನೋ ಪತ್ರಿಜಿ ಅವ್ರ ಪಕ್ಕದಲ್ಲೇ ಕುತ್ಕೊಂಡಿನೋ ಅನ್ನೋ ಅನುಭವ. ನಾನು ಒಂದ್ಸರೇನೋ ಸ್ಟೇಜ್ ಕರೇಜ್ ಇರ್ಲಿಲ್ಲ, ಆದ್ರೆ ಅಲ್ಲಿ ಬಂದಾಗ ನಾನು ಏನ್ ಮಾತಾಡಿದ್ನು ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿದ್ದೆ ಸರ್. ನಾನು ಈಗ ಹೆಚ್ಚು ಧ್ಯಾನ ಮಾಡಕತ್ತೀನಿ ಸರ್, ಎಲ್ಲಾರ್ಗಿ ಪ್ರಚಾರನ ಮಾಡಕತ್ತೀನಿ ಸರ್. ಮೊನ್ನೆ ಈ ಚಾನಲ್ ಒಳಗೂ ನನ್ಗ ಒಂದಿನ ಸಂದರ್ಶನ ಇಟ್ಕೊಂಡಿದ್ರು ಸರ್. ನಾನು ಎಲ್ಲಿ 4 ವರ್ಷದಿಂದ ಎಲ್ಲೂ ಹೊರಗಡೆ ಹೋಗ್ಲಾರ್ದವ್ರು ಇದ್ರಲಿಂದ ನಾನು ಎಲ್ಲಾ ಹೊರಗಡೆ ಹೊರಟಿದ್ದೇನೆ ಸರ್. ನಾ ಇದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಸರ್. ಮೇಡಮ್ ನೀವು ವಿಡಿಯೋ ಆನ್ ಮಾಡೋ ಇದ್ರೆ ಮಾಡ್ಬೋದು ಮೇಡಮ್. ವಿಡಿಯೋ ಆನ್ ಮಾಡಿದ್ರೆ ಓಕೆ ಓಕೆ ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ನೀವು ತುಂಬಾ ಎನರ್ಜೆಟಿಕ್ ಅದ್ರಿ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲ. ಥ್ಯಾಂಕ್ ಯು. ಬನ್ನಿ ಸರ್, ಅಲ್ಲೇ ಭೇಟಿ ಆಗೋಣ ಹನುಮಸಾಗರದಲ್ಲಿ. ಓಕೆ ಅಮ್ಮ, ಬರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಸರ್ ಜೊತೆಗೆ ಮಾತಾಡೋರಿದ್ರೆ ಮಾತಾಡ್ಬಹುದು ಮಾಸ್ಟರ್ಸ್. ಸರ್, ನಿಮ್ಮ ಒಂದು ಅದ್ಭುತವಾದಂತ ಒಂದು ಅನುಭವ ಹಂಚ್ಕೊಳ್ಳೋದಿಕ್ಕೆ, ಈ ಒಂದು ಅಮೂಲ್ಯವಾದಂತ ಈ ಒಂದು ವೇದಿಕೆಗೆ ಸಮಯವನ್ನ ಕೊಟ್ಟು ನಿಮ್ಮ ಒಂದು ಅನುಭವ ಹಂಚ್ಕೊಳ್ಳೋದಿಕ್ಕೆ ಬಂದು ತುಂಬಾ ಅದ್ಭುತವಾದಂತ ಅನುಭವವನ್ನ ಹಂಚ್ಕೊಂಡಿದ್ರಿ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್, ಪಿರಮಿಡ್ ಬಗ್ಗೆ ಒಂದು ಅದ್ಭುತವಾದಂತ ವಿಷಯವನ್ನು ತಿಳಿಸಿದ್ರಿ. ಎಲ್ಲಾ ಕಡೆ ಪಿರಮಿಡ್ ಬರ್ಬೇಕು, ಮತ್ತೆ ಶಾಖಾಹಾರ ಜಗತ್ ಎಲ್ರು ಕೂಡ ಸಸ್ಯಾಹಾರಿಗಳಾಗ್ಬೇಕು, ಮತ್ತೆ ಎಲ್ರು ಕೂಡ ಧ್ಯಾನ ಮಾಡ್ಬೇಕು, ಇದರ ಒಂದು ಲಾಭವನ್ನ ಪಡ್ಕೋಬೇಕು ಅಂತೇಳಿ ತುಂಬಾ ಅದ್ಭುತವಾಗಿ ನೀವು ವಿಷಯವನ್ನ ತಿಳಿಸಿದ್ರಿ. ಧನ್ಯವಾದ ಸರ್. ಇನ್ನೊಮ್ಮೆ ನಿಮ್ಗೆ ಎಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಧ್ಯಾನ ಮತ್ತೆ ಸತ್ಸಂಗವನ್ನ ಸಮಾಪ್ತಗೊಳಿಸೋಣ ಮಾಸ್ಟರ್ಸ್. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಮಧುರವಾದ ಸಂಗೀತದೊಂದಿಗೆ ಧ್ಯಾನಕ್ಕೆ ಎಲ್ರು ಕೂಡ ಸೇರೋಣ. ಅಲ್ಲಿವರೆಗೂ ಕೂಡ ಎಲ್ರಿಗೂ ಧನ್ಯವಾದ ಸರ್. ನಿಮ್ಗೆ ಇನ್ನೊಮ್ಮೆ ಧನ್ಯವಾದಗಳು ಸರ್. ಕೃಷ್ಣ. ಥ್ಯಾಂಕ್ ಯು. ನಿಮ್ಗೂ ಧನ್ಯವಾದ ಅಮ್ಮ, ಇದ್ದ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಶುಭರಾತ್ರಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.